ಗುರುವಚನವೇ ಶ್ರುತಿ ಗುರುವಚನವೇ ಸ್ಮೃತಿ ಗುರುವಚನವೇ ಸರ್ವವು ಇನಿಯಳೆ. ಸೂತ್ರ. ಇಲ್ಲಿ ಗುರುವಚನ ಶ್ರುತಿ ಯಾಕಾಗ್ತದೆ ಅನ್ನೋದನ್ನು ಪೂರ್ವದ ಚಿಂತನದಲ್ಲಿ ಚಿಂತನೆ ಮಾಡಿಕೊಂಡು ಬಂದೀವಿ. ಮಧ್ಯದಲ್ಲಿ ಕೆಲವಾರು ವಿಷಯ ಬಂದವು. ಭಗವದ್ಗೀತೆಯನ್ನು ನೆನಪಿಗೆ ತಂದುಕೊಳ್ಳಲಾಗಿತ್ತು. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ ಅನ್ನುವುದನ್ನು ನೆನಪು ಮಾಡುತ್ತಾ ಭಗವಂತ ಅರ್ಜುನನಿಗೆ ಏಕಗೀತೆಯನ್ನು ಉಪದೇಶ ಮಾಡಿದ. ಅರ್ಜುನನು ಬಹಳ ಸರಳ ಸ್ವಭಾವದವನಾದ್ದರಿಂದ ಸತ್ವಗುಣದ ಪ್ರತೀಕ ಅರ್ಜುನ, ಬಿಳಿಯ ಬಣ್ಣದ ಪ್ರತೀಕ ಅರ್ಜುನ, ಅಥವಾ ಅರ್ಜುನ ಅನ್ನುವ ಶಬ್ದಕ್ಕೆ ಅರ್ಥ ಸತ್ವಗುಣ, ಬಿಳಿಯ ಬಣ್ಣ ಇತ್ಯಾದಿ ಅರ್ಥಗಳು ಇವೆ ಅಂತ ಹೇಳ್ತಾ ಧರ್ಮರಾಜ ಒಂದು ಪ್ರಸಂಗದಲ್ಲಿ ಸುಳ್ಳು ಹೇಳಿದ. ಅರ್ಜುನ ಸುಳ್ಳು ಹೇಳಲಿಲ್ಲ ಅಂತ ಹೇಳುತ್ತಾ ಅದರ ವಿಸ್ತಾರತೆಯನ್ನು ಈ ಪೂರ್ವದ ಪ್ರವಚನದಲ್ಲಿ ಶ್ರವಣ ಮಾಡ್ತಾ ಬಂದಿದ್ದೇವೆ. ಆದರೆ ನಷ್ಟೋಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷೇ ವಚನಂ ತವ ಅನ್ನುವಲ್ಲಿ ನಿನ್ನ ವಚನವನ್ನು ನಾನು ನಡೆಯಿಸುತ್ತೇನೆ, ಮಾಡುತ್ತೇನೆ. ಕರಿಷೆ ಅಂದರೆ ನಿನ್ನ ವಚನವನ್ನು ನಾನು ಮಾಡುತ್ತೇನೆ. ಮಾಡುತ್ತೇನೆ ಅಂದರೆ ಯುದ್ಧವನ್ನು ಮಾಡುತ್ತೇನೆ ಅಂತ ಅರ್ಥವೋ ಅಥವಾ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಳ್ಳುತ್ತೇನೆ ಅಂತ ಅರ್ಥವೋ ಅದನ್ನಷ್ಟು ಹೇಳೋದು ಬಿಡಲಾಗಿತ್ತು, ಯಾಕಂದ್ರೆ ಸಮಯ ಆಗಿತ್ತು. ಇಲ್ಲಿ ಭಗವಂತ ಅರ್ಜುನನಿಗೆ ಬಂದಿರುವ ಸಂದೇಹವನ್ನು ಮಾತ್ರ ನಿವಾರಣೆ ಮಾಡಿದ. ಏನೋ ನಾನು ಯುದ್ಧ ಮಾಡಬಹುದೋ ಅಥವಾ ಬಿಡಬಹುದು ಅಂತ ಅವನಿಗೆ ಸಂಶಯ ಬಂದಿತ್ತು. ಆ ಸಂಶಯವನ್ನು ಅಷ್ಟೇ ನಿವಾರಣೆ ಮಾಡಿದಲ್ಲದೆ ಯುದ್ಧವನ್ನು ಮಾಡುವಂತ ಭಗವಂತ ಅರ್ಜುನನಿಗೆ ಹೇಳಿಯೇ ಇಲ್ಲ. ಕರಿಷ್ಯೆ ವಚನಂ ತವ ಅನ್ನುವುದಕ್ಕೆ ನಾನು ಯುದ್ಧವನ್ನು ಮಾಡುತ್ತೇನೆ ಅಂತ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತೇನು ಅದರ ಹಿಂದಿನ ಶಬ್ದಗಳನ್ನು ನೋಡಿದರೆ ಮೋಹ ನಷ್ಟ, ಈ ಶರೀರಾದಿಗಳಲ್ಲಿ ನಾನು ಎಂಬುವ ಭಾವನೆ ನಾಶವಾಗಿ ಹೋಯಿತು. ಅದು ಕೂಡ ಮೋಹ ತನ್ನಷ್ಟಕ್ಕೆ ತಾನೇ ಹೋಯಿತು. ಸ್ಮೃತಿ ಲಬ್ಧ, ನಾನು ಯಾರು ಅನ್ನುವುದು ನನಗೆ ತಿಳಿಯಿತು. ಸ್ಮೃತಿ ಲಬ್ಧ, ನಾನು ಯಾರು ಅನ್ನುವ ಸ್ವರೂಪ ನನಗೆ ತಿಳಿಯಿತು. ಸ್ಥಿತೋಸ್ಮಿ ಗತ ಸಂದೇಹ, ನನ್ನ ಸ್ವರೂಪದ ವಿಷಯಕವಾಗಿ ನನಗೆ ಏನೂ ಸಂಶಯ ಉಳಿದಿಲ್ಲ. ನೀನು ಹೇಳಿದಂತೆ ಅಜೋ ನಿತ್ಯ ಶಾಶ್ವತೋ ಅಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ, ಈ ಶರೀರ ಬಿದ್ದು ಹೋದರೂ ಕೂಡ ನನ್ನ ಸ್ವರೂಪಭೂತವಾಗಿರುವ ಆತ್ಮತತ್ವಕ್ಕೆ ಏನೂ ಹಾನಿ ಇಲ್ಲ ಅನ್ನುವುದು ನನಗೆ ದೃಢವಾಯಿತು. ತವ ವಚನಂ ಕರಿಷ್ಯೆ, ನಿನ್ನ ವಚನವನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಳ್ಳುತ್ತೇನೆ. ಅಂದರೆ ನಿಧಿಧ್ಯಾಸಪರ ಅನ್ನುವಂಥ ಒಂದು ಮಾತನ್ನು ಅಲ್ಲಿ ಸೇರಿಸಿದ್ರೆ ತಪ್ಪಾಗೋದಿಲ್ಲ. ಅಂದರೆ ದೃಢ ಆಯ್ತು ಅಂದಾನ. ಪರಂತು ಕರಿಷ್ಯೆ ಅನ್ನುವ ಮಾತೇನೆಂದರೆ ಅನುಷ್ಠಾನಕ್ಕೆ ತರುತ್ತೇನೆ, ನಾನು ಆತ್ಮವೇ ಅನ್ನುವುದನ್ನು ಅನುಭವಕ್ಕೆ ಗಟ್ಟಿಯಾಗುವಂತೆ ತಂದುಕೊಳ್ಳುತ್ತೇನೆ ಅಂತ ಅರ್ಥ ಮಾಡೋಣ. ಅದು ಬೆಳಗಿನ ಪ್ರವಚನದ ವಿಷಯ ಮುಗಿತೀಗ. ಕೆಳಗೆ ನುಡಿಗೆ ಹೋಗೋಣ. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನಕಲ್ಪ ಭೂಜಂಗೆ ಶಂಭುವಿಂಗೆ ಆಮೋದದಿಂದ ವಂದಿಸುವೆನು. ಇದು ಆರಂಭದಲ್ಲೇ ಇದರ ಅರ್ಥ ಗೊತ್ತಾಗೈತಿ. ಈ ಗ್ರಂಥದ ಆರಂಭದ ಮಂಗಲ ಇದೆ. ಮತ್ತೊಮ್ಮೆ ಹಾಗೆ ನೆನಪು ಮಾಡ್ರಿ ಅಂದ್ರೆ ಮಾಡ್ತೇನೆ ಅಷ್ಟೇ. ಶ್ರೀಕಾರ ಶ್ರೀ ಮಹಾದೇವಂಗೆ ಪುರಾಣದ ಕಥೆ ಹೇಳಿದ್ದೆ ಆರಂಭದಲ್ಲಿ. 18 ಪುರಾಣ, 18 ಪುರಾಣಗಳಲ್ಲಿ 18 ದೇವತೆಗಳನ್ನು ದೊಡ್ಡವರನ್ನಾಗಿ ಮಾಡಿಟ್ಟಿದ್ದಾನೆ ವ್ಯಾಸ ಭಗವಂತ. ಒಂದೊಂದು ಪುರಾಣದಲ್ಲಿ ಒಂದೊಂದು ದೇವತೆ ದೊಡ್ಡದ. ಸ್ಕಂದ ಪುರಾಣದಲ್ಲಿ ಷಣ್ಮುಖನೇ ದೊಡ್ಡವನು. ಸೂರ್ಯ ಪುರಾಣ ಬ್ರಹ್ಮ ಪುರಾಣದಲ್ಲಿ ಬ್ರಹ್ಮನೇ ದೊಡ್ಡವನು. ವಿಷ್ಣು ಪುರಾಣದಲ್ಲಿ ವಿಷ್ಣುವೇ ದೊಡ್ಡವನು. ಲಿಂಗ ಪುರಾಣದಲ್ಲಿ ಲಿಂಗವೇ ದೊಡ್ಡ ದೇವತೆ. ಈಗ 18 ಪುರಾಣಗಳಲ್ಲಿ 18 ದೇವತೆಗಳು ದೊಡ್ಡವರು ಅಂತ ಹೇಳಿದ್ದಾನೆ. ಅದಕ್ಕೆ
ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅನ್ನೋ ಒಂದು ವಾಕ್ಯವನ್ನು ಸೇರಿಸಿದ್ದೇವೆ. ಪರಂತು ಅನೇಕ ಜನ ದೇವತೆಗಳಿದ್ದಾರೆ, ಏನು ದೊಡ್ಡವರು ಅಂತ ಕೇಳಿದರೆ ಅನೇಕ ಜನ ದೇವತೆಗಳು ಇಲ್ಲ, ಒಬ್ಬನೇ ದೇವತೆ. ಆಯಾಯ ವರ್ಗದವರ ಎದುರಿಗೆ ಹೇಳುವ ಪ್ರಸಂಗ ಬಂದಾಗ ಕೆಲವು ಕಡೆಯ ಸ್ಮಾರ್ತರಿದ್ರು, ಅಲ್ಲಿ ಶಿವ ದೊಡ್ಡವಂದ. ಕೆಲವು ಕಡೆ ವೈಷ್ಣವರಿದ್ರು, ಅಲ್ಲಿ ವಿಷ್ಣು ದೊಡ್ಡವಂದ. ಕೆಲವು ಕಡೆ ಶಾಕ್ತೇಯರಿದ್ರು, ಅಲ್ಲಿ ಶಕ್ತಿ ದೊಡ್ಡವಳು, ಪಂಚರಾತ್ರ ದೊಡ್ಡದು ಅಂದ. ಯಾವ್ಯಾವ ದೇವತೆ ಮುಖ್ಯವಾಗಿ ಹೇಳಿದ್ದಾನೆಯೋ ಅದು ನಿರ್ಗುಣ ಬ್ರಹ್ಮ. ಅದಕ್ಕಿಂತ ಕೆಳಗಿನ ದೇವತೆಗಳು ಸಗುಣ ಬ್ರಹ್ಮ ಅಂತ ಅರ್ಥ ಮಾಡಿದರೆ ಯಾವ ಬಾಧಕ ಇಲ್ಲ. ಒಂದು ನಿರ್ಗುಣ ಬ್ರಹ್ಮ, ಇನ್ನೊಂದು ಸಗುಣ ಬ್ರಹ್ಮ. ಸಗುಣ ಬ್ರಹ್ಮಕ್ಕೆ ಅನೇಕ ಹೆಸರುಗಳು, ನಿರ್ಗುಣ ಬ್ರಹ್ಮಕ್ಕೆ ಅನೇಕ ಹೆಸರುಗಳು ಇಲ್ಲ. ಸಗುಣ ಬ್ರಹ್ಮವನ್ನಿಟ್ಟುಕೊಂಡು ನಿರ್ಗುಣ ಬ್ರಹ್ಮಕ್ಕೆ ಹೇಳಿದಂತೆ ಆಗಿದೆ. ಅದು ಒಂದೇ ಅಖಂಡ ಚೈತನ್ಯ ಅಂತ ನೆನಪು ಮಾಡೋಣ. ಇಲ್ಲಿ ಮಹಾದೇವಂಗೆ ಅಂತಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಮಹಾದೇವ ದೊಡ್ಡ ದೇವತೆ. ಪುರಾಣದ ಕಥೆ ನೆನಪು ಮಾಡಿದ್ದೆ, ಯಾಕಂದರೆ ದೊಡ್ಡ ದೇವತೆ. ಸಹಜವಾಗಿ ಅದು ಅಭ್ಯಾಸ. ಯಾವ ಸಂಪ್ರದಾಯದಲ್ಲಿ ಬೆಳೆದಿರುತ್ತೇವೆಯೋ ಆ ಸಂಪ್ರದಾಯ ಸ್ವಲ್ಪ ಅಂಟಿಕೊಂಡು ಬಂದಿರ್ತದೆ. ಇಲ್ಲಿ ಶೈವ ಸಂಪ್ರದಾಯದಲ್ಲಿ ಬೆಳೆದವರು ಶ್ರೀಮನ್ ನಿಜಗುಣ ಶಿವಯೋಗಿಗಳವರು. ಅದಕ್ಕಾಗಿ ಶಿವನೇ ದೊಡ್ಡವನು ಅನ್ನೋ ಅಭಿಪ್ರಾಯವನ್ನಿಟ್ಟುಕೊಂಡ ಜ್ಞಾನ ವೈರಾಗ್ಯಾದಿ 6 ಉತ್ಕೃಷ್ಟವಾದ ಗುಣಗಳು ಉಳ್ಳವನು ದೊಡ್ಡ ದೇವತೆ ಅಂತ ಶ್ರೀ ಮಹಾದೇವಂಗೆ. ಶ್ರೀ ಮಹಾದೇವಂಗೆ ಅಂದರೆ ದೊಡ್ಡ ದೇವತೆ ಅಂತಾಯಿತು. ಇದು ಸಗುಣ ಬ್ರಹ್ಮ. ದೊಡ್ಡ ದೇವತೆ ಅಂದರೆ ಸಗುಣ ಬ್ರಹ್ಮ, ಐಶ್ವರ್ಯಾದಿ ಗುಣಗಳಿಂದ ಯುಕ್ತವಾದ ಬ್ರಹ್ಮ. ಏನು ಉಳಿದವರೆಲ್ಲ ಇದಕ್ಕಿಂತ ಸಣ್ಣ ದೇವತೆಗಳು ಅಂತ ಅವರವರ ಅಭಿಪ್ರಾಯ ಅಂತ ಮೊದಲೇ ಹೇಳಿದ್ದೇನೆ. ಶ್ರೀ ಮಹಾದೇವಂಗೆ, ಸೋಮಂಗೆ, ಉಮಾ ಸಹಿತಂಗೆ. ಸೋಮಂಗೆ, ಉಮಾ ಅಂದ್ರೆ ಪಾರ್ವತಿ, ಆಕೆಗೆ ಉಮಾ ಅಂತ ಹೆಸರಿದೆ. ಹೈಮವತಿ ಅಂತ ಹೆಸರಿದೆ, ಪಾರ್ವತಿ ಅಂತ ಹೆಸರಿದೆ. ಪರ್ವತರಾಜನ ಮಗಳು ಆದ್ದರಿಂದ ಪಾರ್ವತಿ. ಪರ್ವತಕ್ಕೂ ಅಧಿಷ್ಠಾತೃ ದೇವತೆ ಇದೆ ಅಂತ ಇಟ್ಕೋಬೇಕು. ಪರ್ವತ ಜಡ, ಪರ್ವತದಿಂದ ಪಾರ್ವತಿ ಹೆಂಗೆ ಹುಟ್ಟಿದಳು ಅಂತ ಕೇಳಿರಿ. ಅಲ್ಲಿ ಅಧಿಷ್ಠಾತೃ ದೇವತೆ ಅಂತ ಅಂಗೀಕಾರ ಮಾಡಬೇಕು. ಇದಕ್ಕೆ ಪ್ರಮಾಣ ಏನು ಅಂತ ಕೇಳಿದರೆ, ಪರ್ವತಗಳಿಗೂ ಅಧಿಷ್ಠಾತೃ ದೇವತೆ ಇದೆ ಅನ್ನುವುದಕ್ಕೆ ಪ್ರಮಾಣ ಏನು ಅಂತ ಕೇಳಿದರೆ, ನಿರ್ಗುಣ ಬ್ರಹ್ಮ ಅಂತೂ ಎಲ್ಲದರಲ್ಲಿ ಹಾಸು ಹೊಕ್ಕಾಗಿದೆ. ಅಲ್ಲಿ ಏನು ಹೇಳುವುದಕ್ಕೆ ಜಾಗನೇ ಇಲ್ಲ. ಅಲ್ಲಿ ಬ್ರಹ್ಮ ಇದ್ದೇ ಇದೆ. ಆದರೆ ಒಂದು ಉಪನಿಷದ್ ವಾಕ್ಯವನ್ನು ನೆನಪು ಮಾಡ್ತೆ. ನಮ್ಮ ಶರೀರದಲ್ಲಿರುವಂತಹ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪ್ರಾಣ, ಪಂಚಪ್ರಾಣಗಳು ಒಂದು ಜಗಳಕ್ಕೆ ಬಿದ್ದು ಇವು. ನಾ ದೊಡ್ಡವ ನಾ ದೊಡ್ಡವ ನಾ ದೊಡ್ಡವ ಅಂತ, ನಾ ದೊಡ್ಡವ ನಾ ದೊಡ್ಡವ ಅಂತ ಜಗಳಕ್ಕೆ ಬಿದ್ದವು. ಆಗ ಯಾರ ಕಡೆ ಹೋದವು ಅಂದ್ರೆ ನಮ್ಮನ್ನು ಯಾವ ಹುಟ್ಸ್ಯಾನ ಅವನ ಹತ್ತಿರ ಹೋಗೋಣ ಅಂತ ಹೋದವು. ಸಗುಣ ಬ್ರಹ್ಮ, ಸಗುಣ ಬ್ರಹ್ಮನ ಹತ್ತಿರ ಇವೆಲ್ಲ ಹೋದವು. ನಾವೆಲ್ಲರೂ ದುಡಿತೇವೆ, ಇದ್ರಾಗ ಯಾರೂ ಒಬ್ಬರು ಖಾಲಿ ಕುಂತಿಲ್ಲ. ಪಂಚ ಜ್ಞಾನೇಂದ್ರಿಯ ಆಯಿತು, ಪಂಚ ಕರ್ಮೇಂದ್ರಿಯ ಆಯಿತು, ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ. ಎಷ್ಟು ಇಟ್ಕೊಳ್ಳಿ ಮನ ಬುದ್ಧಿ ಅವನಟ್ಟು ಹಿಂದಕ್ಕೆ ಸರಿಸೋನು. ಇದ್ರಾಗ ನಾವು ಯಾರು ದೊಡ್ಡವರು, ನಮಗೆ ಜಗಳ ಹತ್ತೈತಿ ಅಂತ ಕೇಳಿದವು. ಅವ ಯಾವ ದೊಡ್ಡವ ಅಂತ ಹೇಳಿದ್ರೆ ಪಕ್ಷಪಾತ ಅದೀತು. ನಾ ಹೇಳೋದು ಬೇಡ ಅಂದವ ಮನಸ್ಸಿನಾಗ. ಈ ಶರೀರ ಬಿಟ್ಟು ಯಾವ ಹೊರಗೆ ಹೋದಾಗ ಈ ಶರೀರ ಶವ ಹಾಕತ್ತಲ್ಲ, ಅವನೇ ದೊಡ್ಡವ ಅಂತ ತಿಳ್ಕೊಡ್ರಿ ಅಂದ. ಆಯಿತು, ಮೊದಲ ಕಣ್ಣು ನಾವು ಹೋಗಿ ಬರ್ತೇವೆ ಅಂದು. ಹೋಗ್ವಾ ಅವಕ್ಕೇನು ಸೊಕ್ಕ ಅಂದ್ರೆ ನಾನು ನೋಡಿದವೆ ಎಲ್ಲ ವ್ಯವಹಾರ, ಅದಕ್ಕೆ ನಾವು ಹೋಗ್ತೇನು ಅಂದು. ಕಣ್ಣು ಹೋದು ಜೀವನ ನಡಿಲಿಲ್ಲೇನೆ, ಹುಡ್ರ ಜೀವನ ನಡೆದಿಲ್ಲೇನೆ. ಹಿಂಗೆ ಎಲ್ಲ ಇಂದ್ರಿಯಗಳು ಹೋದವು, ಜೀವನ ನಡೆದೇ ಇತ್ತು. ಕೊನೆಗೆ ಪ್ರಾಣದ ಪಾಳೆ ಬಂತು. ನಾವೊಂದಿಟ್ಟು ಹೊರಗೆ ಹೋಗಿ ಬರ್ತಾನೆ ಇರ್ರಿ ಅಂತ.
ಪ್ರಾಣ ಹೊರಗೆ ಹೋಯ್ತು, ಒದ್ದಾಡಕೋತೀವೆಲ್ಲ, ಕೈ ಮುಗಿತೀವಿ, ನೀನೇ ದೊಡ್ಡವಿರು ಅಂದು. ಈ ಕತೆ ಯಾಕೆ ನೆನಪು ಮಾಡಿದ್ದೀನಂದ್ರೆ, ಇವೆಲ್ಲ ಜಡವಾದವುಗಳು ಆತ್ಮನ ದೃಷ್ಟಿಯಿಂದ, ಹೌದಲ್ಲ? ಮತ್ತು ಇವು ಹೆಂಗೆ ಜಗಳ ಮಾಡಿದ್ವು ಅಂದ್ರೆ, ಅಲ್ಲಿ ಅಧಿಷ್ಠಾತೃ ದೇವತೆಗಳಿದಾವೆ. ನೇತ್ರಕ್ಕೆ ಸೂರ್ಯ ಅಧಿಷ್ಠಾತೃ ದೇವತೆ, ಶ್ರೋತ್ರಕ್ಕೆ ದಿಕ್ಕು ಅಧಿಷ್ಠಾತೃ ದೇವತೆ, ಕೈಗಳಿಗೆ ಇಂದ್ರ ಅಧಿಷ್ಠಾತೃ ದೇವತೆ. ಕೇಳಿದಿರಲ್ಲ ಪಂಚಕರ್ಣ? ಹಂಗೆ ಪರ್ವತಕ್ಕೂ ಅಧಿಷ್ಠಾತೃ ದೇವತೆ ಇರೋಣದರಿಂದ ಪರ್ವತರಾಜನ ಮಗಳು ಪಾರ್ವತಿ. ಉಮಾ ಅಂತ ಯಾಕೆ ಹೆಸರು ಬಂತು ಅಂತ ಕೇಳಿದ್ರೆ, ದಕ್ಷ ಬ್ರಹ್ಮನ ಯಜ್ಞದಲ್ಲಿ ಯೋಗಾಗ್ನಿಯಲ್ಲಿ ದಾಕ್ಷಾಯಣಿ ಅಥವಾ ದಾಕ್ಷಾಯಿನಿ ಏನು ಮಾಡಿದಳು, ತನ್ನ ಶರೀರವನ್ನು ಪಾತ್ ಮಾಡಿದಳು. ಆ ಕಥೆ ಎಲ್ಲ ಬಾರ್ದಾಡ್ದು ಹಿಂದೆ ಹೇಳಿಯಾಗೆ ಶರೀರವನ್ನು ಪಾತ್ ಮಾಡಿದಳು, ಸುಟ್ಕೊಂಡಳು ಅಂತ ನಿಮ್ಮ ಭಾಷೆಯಲ್ಲಿ. ಮುಂದಕ್ಕೆ ಪರ್ವತರಾಜನ ಮಗಳಾಗಿ ಹುಟ್ಟಿದಳು ಪಾರ್ವತಿ. ಇಲ್ಲಿ ಪರಮಾತ್ಮ ತಪಸ್ಸು ಕೊಡ್ತು ಬಿಟ್ಟ. ಪಾರ್ವತಿ ದಾಕ್ಷಾಯಣಿಯ ವಿಯೋಗ ಆಯಿತು. ದಾಕ್ಷಾಯಣಿಯನ ಅನ್ನೋನು ಇನ್ನು ದಾಕ್ಷಾಯಣಿಯ ವಿಯೋಗ ಆಯಿತು. ಪರಮಾತ್ಮ ತಪಸ್ಸು ಮಾಡೋಕೆ ಕೊಡ್ತು ಬಿಟ್ಟ. ಆಗ ಪಾರ್ವತಿ ಸಣ್ಣ ವಯಸ್ಸಿನಲ್ಲಿ ಪರಮಾತ್ಮನನ್ನೇ ಲಗ್ನವಾಗಬೇಕೆಂಬುವ ಇಚ್ಛೆಯಿಂದ ನಾನು ತಪಸ್ಸು ಮಾಡಲಿಕ್ಕೆ ಹೋಗುತ್ತೇನೆ ಅಂದಳು ಮೇನೆಗೆ. ಮೇನೆ ಅಂದರೆ ಪರ್ವತರಾಜನ ಧರ್ಮಪತ್ನಿ. ಅವಾಗ ಹೇಳ್ತಾಳೆ, ಭಾಳ ಚಿಕ್ಕವಳಿದ್ದಿ, ತಪಸ್ಸು ಮಾಡೋದು ಅಷ್ಟು ಸುಲಭ ಅಲ್ಲ. ಅರಣ್ಯದಲ್ಲಿ ಇದ್ದುಕೊಂಡು ಹಣ್ಣು ಹಂಪಲ ಸಿಗದೆ ಇದ್ರೆ ತೊಪ್ಲ ತಿಂದು ಜೀವನ ಮಾಡಬೇಕಾಗ್ತದೆ. ಅದಕ್ಕೆ ಹೂ ಮಗಳೇ ಮಾ ಹೋಗಬೇಡ ಅಂದಳು. ಹೂ ಅಂದ್ರೆ ಮಗಳೇ, ಮಾ ಅಂದ್ರೆ ಹೋಗಬೇಡ, ತಪಸ್ಸು ಮಾಡುವುದಕ್ಕೆ ಹೋಗಬೇಡ ಅಂದಳು. ಆವಾಗ ಇಲ್ಲ ನಾ ಹೋಗುವಾಕೆ ಅಂತ ಆಕೆ ತಪಸ್ಸು ಮಾಡೋಕೆ ಆದಳು. ಉಮಾ ಅಂದರೆ ಯಾರು? ಪಾರ್ವತಿ. ಅದನ್ನು ತಿಳಿಸುವುದಕ್ಕಾಗಿ ಇಲ್ಲಿ ಸೋಮಂಗೆ, ಉಮಾ ಸಹಿತನಾದವಂಗೆ ಅರ್ಧ ಶರೀರ ಕೊಟ್ಟನಕ್ಕೆ ಪರಮಾತ್ಮ. ಏನಪ್ಪ ಅರ್ಧ ನಾರೀಶ್ವರ ಅಂತ ಕೇಳಿದ್ರಲ್ಲ ಹೆಸರ? ಅರ್ಧ ಶರೀರವನ್ನು ಅವ ಕೊಟ್ಟಾನಂತ. ನಮ್ಮದು ನೆಂಬುದು ಏನಪ್ಪ? ಏನು ಬಾಯಿ ಬಿಡೋದು ಬೇಡಲ್ಲ, ಅರ್ಥ ಮಾಡ್ಕೊಂಬಿಡೋದು ಸ್ವಲ್ಪ. ಅಂತೂ ಪಾರ್ವತಿಯಿಂದ ಸಹಿತನಾದವನು ಸೋಮ, ಸೋಮಂಗೆ, ಸುಖಪೂರ್ಣ ಧಾಮಂಗೆ. ಇಲ್ಲಿ ಸೋಮಂಗೆ ಅನ್ನುವುದು ಸಗುಣ ಬ್ರಹ್ಮವೇ, ಸುಖಪೂರ್ಣ ಧಾಮಂಗೆ ಅನ್ನೋದು ನಿರ್ಗುಣ ಬ್ರಹ್ಮ. ಅಖಂಡ ಸುಖ ಪರಿಪೂರ್ಣ, ಅವನ ಸ್ವರೂಪ ಪರಿಪೂರ್ಣ. ಧಾಮ ಅಂದ್ರೆ ಅವನ ಸ್ವರೂಪ. ಧಾಮ ಅಂದ್ರೆ ಸ್ಥಳ ಅನ್ಬೇಡ್ರಿ, ಇಲ್ಲಿ ಅವನ ಸ್ವರೂಪ. ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ. ಯಾವುದನ್ನು ತಿಳಿದ ಮೇಲೆ ಮತ್ತೆ ಹುಟ್ಟುವಿಕೆ ಇಲ್ಲವೋ ಅದುವೇ ನನ್ನ ಸ್ವರೂಪ ಅಂತ ಗೀತೆಯಲ್ಲಿ ಭಗವಂತ ಹೇಳಿದಾನೆ. ಇಲ್ಲಿ ಪರಿಪೂರ್ಣವೇ ಅವನ ಸ್ವರೂಪ. ಧಾಮಂಗೆ ಅಂದರೆ ನಿರ್ಗುಣ ಬ್ರಹ್ಮ. ಸತ್ಯ, ಇದು ನಿರ್ಗುಣ ಬ್ರಹ್ಮವೇ. ಚಿದ್ರೂಪಂಗೆ, ಚಿದ್ರೂಪ ಅಂದ್ರೆ ಅರಿವಿನ ಗಟ್ಟಿ. ಚಿದ್ರೂಪಂಗೆ ಮತ್ತು ಸಗುಣ ತರ್ತಾರೆ. ಕಾಮಿತ ಜನಕಲ್ಪ ಭೂಜಂಗೆ, ಕಾಮಿತ ಜನಕಲ್ಪ ಭೂಜಂಗೆ. ಪರಮಾತ್ಮನನ್ನು ಕುರಿತು ಎಷ್ಟೋ ಜನ ತಪಸ್ಸು ಮಾಡಿದ್ದಾರೆ. ಏನೇನೋ ಪಡೆಯಬೇಕೆಂಬುವ ಇಚ್ಛೆಯಿಂದ ತಪಸ್ಸು ಮಾಡ್ಯಾರ. ಇವರು ಕಾಮಿತ ಜನ ಅಂದ್ರೆ ಫಲದ ಅಪೇಕ್ಷೆಯುಳ್ಳವರು ಕಾಮಿತ ಜನರು. ಅವ್ರಿಗೆ ಹೇಗಿದ್ದಂದ್ರೆ ಕಲ್ಪವೃಕ್ಷದ ಸದೃಶವಾಗಿ ಪರಮಾತ್ಮನು ಇದ್ದಾನೆ. ಕಲ್ಪವೃಕ್ಷದ ಕತೆ ಕೇಳಿದಿರಲ್ಲ? ಅದ್ರ ಕೆಳಗೆ ಕುಳಿತರೆ ಏನು ಬೇಡ್ತಾರೆ ಅದೆಲ್ಲ ಮುಂದೆ ಬರ್ತದಂತ. ಅದಕ್ಕೆ ದೇವಲೋಕದಾಗ ಐತೆ ಅದು ಕಲ್ಪವೃಕ್ಷ. ಮತ್ತು ನಮ್ಮ ಲೋಕದಾಗ ಇದ್ದಿದ್ರೆ ಎಲ್ಲರೂ ಅಲ್ಲೇ ಹೋಗ್ತಿದ್ದೀವಿ. ಕಲ್ಪವೃಕ್ಷ ದೇವಲೋಕದಾಗ ಐತಿ. ಶಾಸ್ತ್ರದಲ್ಲಿ ಬರದ್ದಾರೆ. ಚಿಂತಾಮಣಿ, ಕಲ್ಪವೃಕ್ಷ, ಕಾಮಧೇನು ಇವೆಲ್ಲ ಎಲ್ಲಿದಾವು? ಕೈ ಮಾಡಿಬಿಡ್ತೇನೆ ಮೇಲಿನ ಲೋಕದಾಗ ಅದಾವು. ಸ್ಮರಣೆ ಮಾಡಿದ್ರೆ ಸಾಕು ಮುಂದೆ ಬರ್ತಾವೆ. ಅದಕ್ಕೆ ದೇವತೆಗಳಿಗೆ ದುಡಿಯೋ ಕೆಲಸನೇ ಇಲ್ಲ ಇಲ್ಲಿ. ಏನು ಬೇಕಂತ ಸ್ಮರಣೆ ಮಾಡಿಬಿಡ್ದು ಅವು ಮುಂದೆ ಬರ್ತಾವು. ನೋಡಿದ ಕೂಡಲೇ ತೃಪ್ತಿ ಯಾಕೆ? ಉಣ್ಣೋದು ತಿನ್ನೋದು ಇಲ್ಲ. ನೋಡಿದ ಕೂಡಲೇ ತೃಪ್ತಿ ಯಾಕೆ? ಯಾಕಪ್ಪ ಉಣ್ಣೋದು ತಿನ್ನೋದು ಇಲ್ಲ? ಅವರು ಅನಿಮಿಷರು, ಕಣ್ಣ ಮುಚ್ಚೋದಿಲ್ಲ ಅವರು.
ಕಣ್ಣುಗಳೇ ಇಲ್ಲ. ಅರಿವು ಇದೆ, ಕಣ್ಣು ಇಲ್ಲ. ಸೂಕ್ಷ್ಮ ಶರೀರ ಅವರದು, ಸ್ಥೂಲ ಶರೀರ ಅಲ್ಲ. ಸೂಕ್ಷ್ಮ ಶರೀರದಲ್ಲಿ ಬುದ್ಧಿ ಐತಿಲ್ಲ, ಅರಿವು ಇದೆ, ಕಣ್ಣು ಇಲ್ಲ. ಅದಕ್ಕೆ ಅನಿಮಿಷರು ಅಂತ ಕರೆದಾರೆ ಅವರನ್ನು. ಕಣ್ಣು ಮುಚ್ಚೋದಿಲ್ಲ ಅಂತ, ಕಣ್ಣಿಲ್ಲ ಅಂತ ಹೇಳಲಿಲ್ಲ. ಕುರುಡರು ಅಂದಗಿಂದಾರ ಲೋಕದ ಜನ ಅಂತ ತಿಳ್ಕೊಂಡು ಅವ್ರ ಕಣ್ಣು ತೆರೆದದ್ದು ಮುಚ್ಚೋದೇ ಇಲ್ಲ ಅಂದರು. ಅನಿಮಿಷರು ಅಂತ ಹೆಸರಿದೆ. ಅಂತೂ ಸೂಕ್ಷ್ಮ ಶರೀರ ನೋಡಿದ ಕೂಡಲೇ ತೃಪ್ತಿ ಆಗ್ತದೆ. ಪರಮ ಉದಾಹರಣೆ ಸ್ವರ್ಗ ಹೇಗಿದೆ ಅಥವಾ ಸ್ವರ್ಗದ ಸುಖ ಹೇಗಿದೆ ಅಂದ್ರೆ ನಿಮ್ಮ ಕನಸಿನಂತೆ. ಕನಸು ಬೀಳ್ತಾವಿಲ್ಲೋ ನಿಮಗೆ? ಮದುವೆ ಮನೆಗೆ ಅದು ಹೋಗಿದ್ರಿಲ್ಲ ಕನಸಿನಾಗ, ಅಲ್ಲಿ ಊಟ ಮಾಡಿದಂಗೆ ಆಗೈತಿ, ಹೊಟ್ಟೆ ತುಂಬೈತೇನೆ, ಮಾಡಿದಂಗೆ ಆಗೈತಿ, ಕನಸಿನಾಗ ಹೊಟ್ಟೆ ತುಂಬೈತಿ. ಯಾವ ಥರ ಆದ ಕೂಡಲೇ ಮತ್ತೆ ಹಾಕಂತದ್ದು. ಸ್ವರ್ಗ ಅಂದ್ರೆ ಕನಸಿಗೆ ಸದೃಶ, ಮತ್ತೇನೂ ಇಲ್ಲ, ಕನಸಿಗೆ ಸಮಾನ. ಕಾಮಿತ ಜನ ಕಲ್ಪಭೂಜಂಗೆ ಅಂದ್ರೆ ಕಲ್ಪವೃಕ್ಷ ಅಂತ ಹೇಳಿದರು. ಶಂಭುವಿಂಗೆ ಸುಖಕ್ಕೆ ಕಾರಣೀಭೂತನಾದವನು ಶಂಭು, ಸುಖವನ್ನು ಕೊಡುವವನು ಶಂಭುಲಿಂಗನಿಗೆ. ಆಮೋದದಿಂದೆ ಬಹಳಷ್ಟು ಪ್ರೀತಿಯಿಂದೆ ನಮಿಸುವೆನು. ನಮಸ್ಕಾರಾತ್ಮಕ ಮಂಗಲಾಚರಣೆ ಇದು. ಪ್ರತಿ ಸಂಧಿಯಲ್ಲಿ ನಮಸ್ಕಾರಾತ್ಮಕ, ಆಶೀರ್ವಾದಾತ್ಮಕ ಇತ್ಯಾದಿ ಮಂಗಲಾಚರಣೆಯನ್ನು ಮಾಡುತ್ತಾ ಬಂದಿದ್ದಾರೆ. ಮಂಗಲಾಚರಣೆ ಯಾಕೆ ಮಾಡಬೇಕು? ಗ್ರಂಥ ನಿರ್ವಿಘ್ನವಾಗಿ ಸಮಾಪ್ತಿ ಆಗಲಿ ಅಂತ ಒಂದು ಉದ್ದೇಶ. ಶಿಷ್ಯರು ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ಅಂತ ಇನ್ನೊಂದು ಉದ್ದೇಶ. ಮಂಗಲಾಚರಣೆಯನ್ನು ಮಾಡುವುದರಿಂದ ಸಾಧಕರಿಗೆ ಹಿತವನ್ನು ಬಯಸುವುದು ಒಂದು ಉದ್ದೇಶ. ಇಷ್ಟೆಲ್ಲ ಇಟ್ಟುಕೊಂಡು ಗ್ರಂಥಕಾರರು ಮಂಗಲಗಳನ್ನು ಮಾಡುತ್ತಾ ಬಂದಿದ್ದಾರೆ. ಮುಂದೆ ನುಡಿಗೆ ಹೋಗೋಣ. ಸಾಕು, ಮಂಗಲಾಚರಣೆ ಇಷ್ಟೇ ಸಾಕು ನಮಗೆ. ಆ ಮಂಗಲಾಚರಣೆಯಲ್ಲಿ ಮತ್ತೇನೇನೋ ನಾಯಕರು ಭಾಳ ಗಲಾಟೆ ಮಾಡಿದ್ದಾರೆ, ಅದೆಲ್ಲ ನಮಗೂ ಬೇಡ, ಅನುಪಯುಕ್ತ. ಶ್ರೀ ಪರಾನಂದೈಕ ನಿಧಿ ಯಾಜ್ಞವಲ್ಕ್ಯ ದಯಾಪೂರ್ಣನು ಅಧಿಗತ ಪರಮಾತ್ಮ ಕಾಪಟ್ಯ ದೂರನು ಊರ್ಜಿತನು ಆಗಮೋದಯಾಲಾಪನು ಉನ್ನತ ಚಿತ್ಪ್ರದೀಪನು. ಇಲ್ಲಿ ಏನು ಮಾಡ್ತಾ ಇದ್ದಾರೆ ನಿಜಗುಣ ಶಿವಯೋಗಿಗಳು ಅಂದ್ರೆ, ಯಾಜ್ಞವಲ್ಕ್ಯರು ಸಾಮಾನ್ಯರು ಅಲ್ಲ. ಆ ಯಾಜ್ಞವಲ್ಕ್ಯರ ಇರುವಿಕೆಯನ್ನು, ಅವರ ಸ್ಥಿತಿಯನ್ನು ಮನದುಂಬಿ ಹಾಡಿ ಹೊಗಳಿದ್ದಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಯಾಜ್ಞವಲ್ಕ್ಯರ ಸ್ಥಿತಿಯನ್ನು ಶ್ರೀ ಪರಾನಂದೈಕ ನಿಧಿ, ಶ್ರೀಕಾರ ಹಾಕಬೇಕು ಅಂತ ಹೇಳಿದ್ದೇನೆ ಮೊನ್ನೆ. ಒಬ್ಬ ಮಹಾನುಭಾವನನ್ನು ಹೆಸರಿಸುವಾಗ, ಪುಣ್ಯಕ್ಷೇತ್ರವನ್ನು ಹೆಸರಿಸುವಾಗ, ಸಿದ್ಧರ ವಿಷಯಗಳನ್ನು ಹೆಸರಿಸುವಾಗ ಶ್ರೀಕಾರವನ್ನು ಹಾಕಬೇಕು. ಹಾಗೆ ಇಲ್ಲಿ ಹಾಕಿದ್ದಾರೆ. ಪರಾನಂದೈಕ ನಿಧಿ ಅಂತ ಬರೀತಾರೆ ನೋಡ್ರಿ. ಶ್ರೀ ಪರಾನಂದೈಕ ನಿಧಿ. 8 ವಿಧವಾದ ಆನಂದಗಳನ್ನು ಇವರೇ ಹೇಳ್ಯಾರ ನಿಜಗುಣ ಶಿವಯೋಗಿಗಳ ಉಪಸ್ಥಿತಿ ಎಲ್ಲರಿಗೂ. ವಿಷಯಾನಂದ, 2ನೇದ್ದು ಬ್ರಹ್ಮಾನಂದ, 3ನೇದ್ದು ವಾಸನಾನಂದ, 4ನೇದ್ದು ಮುಖ್ಯಾನಂದ, 5ನೇದ್ದು ಯೋಗಾನಂದ, 6ನೇದ್ದು ಆತ್ಮಾನಂದ, 7ನೇದ್ದು ಅದ್ವೈತಾನಂದ, 8ನೇದ್ದು ವಿದ್ಯಾನಂದ. 8 ವಿಧವಾಗಿ ಆನಂದಗಳನ್ನು ಹೇಳಿ, ಉಪಾಧಿಗೆ ಅಧೀನವಾಗಿ ಇವು ಆನಂದಗಳು. ಅವೆಲ್ಲ ಹಿಂದಾಗೈತೆ, ಒಂದ್ಸಲ ಪಾಠ ಆಗಿದ್ದಾವೆ ಇವು. ಇನ್ನು ತೈತಿರಿಯೋಪನಿಷತ್ನಲ್ಲಿ 11 ವಿಧವಾದ ಆನಂದ ಹೇಳಿದ್ದಾರೆ, 11 ಸ್ಟೆಪ್ನಲ್ಲಿ. ಮನುಷ್ಯಾನಂದವನ್ನೇ ಮೊದಲು ಮಾಡಿಕೊಂಡು ಬ್ರಹ್ಮಾನಂದದವರೆಗೆ ಲೆಕ್ಕ ಮಾಡಿದರೆ 11 ಸ್ಟೆಪ್ ಇದೆ. ಮೊನ್ನೆ ದಿನ ಬಂದಿದೆ ಇದು ಮನುಷ್ಯಾನಂದ. ಮನುಷ್ಯಾನಂದ ನಿಮಗೆ ಸಿಕ್ಕಿಲ್ಲ. ಯಾವುದಕ್ಕೂ ಕೊರತೆ ಇಲ್ಲದ 4 ಸಮುದ್ರಗಳ ಮಧ್ಯದಲ್ಲಿರುವ ಭೂಮಿಗೆ ರಾಜನಾಗಿದ್ದಾನೆ. ಮುದುಕಾಗಿಲ್ಲ, ಯುವಕನಾಗಿದ್ದಾನೆ, ಅಧ್ಯಯನ ಮಾಡಿದ್ದಾನೆ, ಸಾಧಿಸಲೇಬೇಕು ಎಂಬುವ ಛಲವುಳ್ಳವನಾಗಿದ್ದಾನೆ.
ಆಗಿದ್ದಾನೆ. ಹೇಳಿದಂತೆ ಕೇಳುವ ಆಳು ಹೋಳುಗಳು ಸಾಕಷ್ಟು ಇದ್ದಾವೆ. ಇವನಿಗೆ ಇರುವ ಆನಂದ ಮನುಷ್ಯಾನಂದ ಅಂತ ಬರೆದ್ದಾರೆ. ನಿಮಗೆ ಇರುವ ಆನಂದ ಯಾವುದಂತ ನೀವೇ ಲೆಕ್ಕ ಹಾಕೊಂಡ್ಬಿಡ್ರಿ. ಮನುಷ್ಯಾನಂದ ಇವನಿಗಿಂತಲೂ 100 ಪಟ್ಟು ದೊಡ್ಡದು ಒಂದು ದೇವಗಂಧರ್ವ ಆನಂದ. ಅದು ಒಂದು ಅವಾಗ ದೇವಗಂಧರ್ವಾಗ ಅದು ಒಂದು ಆನಂದ. ಇವಾಗ ಮನುಷ್ಯನ ಆನಂದದ 100 ಪಟ್ಟು ದೊಡ್ಡದು. ಹೆಂಗೋ 100 ಪಟ್ಟು ದೊಡ್ಡದು ಅಂತ ಹೇಳ್ಕೊಂಡು ಹೋಗಿ ಕೊನೆಗೆ ಬ್ರಹ್ಮಾನಂದಕ್ಕೆ ನಿಲ್ಲಿಸಿದ್ದಾರೆ. ಅದಕ್ಕಾಗಿ ಇಲ್ಲಿ ಪರಾನಂದ, ತೈತ್ತರೀಯೋಪನಿಷತ್ತಿನಲ್ಲಿ ಹೇಳಿರುವ ಆನಂದ ಯಾವುದಿದೆಯೋ, ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿರುವ ಯಾವ ವಿದ್ಯಾನಂದಿದೆಯೋ ಆ ಆನಂದದ ನಿಧಿಯೇ ಈತನು ಆಗಿದ್ದಾನೆ. ಅಂದರೆ ಆನಂದದ ಸ್ವರೂಪವೇ ಇವನು ಇದ್ದಾನೆ ಅಂತ ಅರ್ಥ. ಆಗಿದ್ದಾನೆ ಅನ್ನೋದು ತಿಳಿಸುವುದಕ್ಕಾಗಿ ಇದ್ದಾನೆ. ಇವ ಆನಂದದ ಗಟ್ಟಿ ಅಂದರೆ ಬ್ರಹ್ಮಜ್ಞಾನಿ ಎನ್ನುವುದು ಇಲ್ಲಿ ವೇದ್ಯ ಆಗಬೇಕು. ಬ್ರಹ್ಮಜ್ಞಾನಿಯಿಂದ ಹೇಳಲ್ಪಟ್ಟಂತಹ ವಿಷಯವನ್ನೇ ನಾನು ಕನ್ನಡದಲ್ಲಿ ಬರೆಯುತ್ತಿದ್ದೇನೆ ಅಂತ ಅಭಿಪ್ರಾಯ. ಇದು ಬೃಹದಾರಣ್ಯಕದಲ್ಲಿ ಬರುವಂಥದ್ದು, ಎಲ್ಲರಿಗೂ ಗೊತ್ತಿರುವ ವಿಚಾರ. ಯಜ್ಞವಲ್ಕನ ಮಗನು ಯಾಜ್ಞವಲ್ಕ್ಯ. ಇವರ ತಂದೆ ಹೆಸರು ಯಜ್ಞವಲ್ಕ ಅಂತ. ಯಜ್ಞವಲ್ಕಸ್ಯ ಅಪತ್ಯಂ ಪುಮಾನ್ ಯಾಜ್ಞವಲ್ಕ್ಯ. ಯಜ್ಞವಲ್ಕನ ಮಗನು ಯಾಜ್ಞವಲ್ಕ್ಯ. ಅವನ ಹೆಸರಷ್ಟೇ, ಇಲ್ಲಿ ಮತ್ತೇನಿಲ್ಲ. ಯಾಜ್ಞವಲ್ಕ್ಯ ದಯಾಪೂರ್ಣನು, ಕರುಣೆಯುಳ್ಳವನು, ಸ್ವಾರ್ಥಿ ಅಲ್ಲ. ತನ್ನ ಸ್ವರೂಪವನ್ನು ತಾನು ತಿಳಿದುಕೊಂಡ ಮೇಲೆ ಏನೂ ಮಾಡುವ ಕೆಲಸ ಇಲ್ಲ. ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತ್ಯಸ್ಯ ಯೋಗಿನಃ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ ಅಸ್ತಿ ಚೇತ್ ನ ಸತತ್ವವಿತ್. ಜ್ಞಾನಾಮೃತೇನ ತೃಪ್ತಸ್ಯ, ತನ್ನ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡವನು ಅತ್ಯಂತ ತೃಪ್ತನಾಗಿದ್ದಾನೆ. ಮಾಡಬೇಕಾದ ಕರ್ತವ್ಯ ಏನೂ ಇಲ್ಲ. ನೈವ ಅಸ್ತಿ ಕಿಂಚಿತ್ ಕರ್ತವ್ಯ, ಮಾಡಬೇಕಾದದ್ದೇನೂ ಇಲ್ಲ. ಆದರೂ ಕೂಡ ಯಾಜ್ಞವಲ್ಕ್ಯ ಮಹಾನುಭಾವನು ಪರಾನಂದೈಕ ನಿಧಿ ಅಂತ ಬರೆದ್ದಾರೆ. ಆತ್ಮತತ್ವವೇ ಅವನು ಆಗಿದ್ದಾನೆ, ಅಖಂಡ ಚೈತನ್ಯವೇ ಆತನು ಇದ್ದಾನೆ. ಮಾಡಬೇಕಾದ ಕೆಲಸ ಏನೂ ಇರಲಿಲ್ಲ. ಆದರೂ ಮೈತ್ರಿಯನ್ನು ಮುಂದಿಟ್ಟುಕೊಂಡು, ಮೈತ್ರಿಯಿಗೆ ಒಬ್ಬಕ್ಕಿಗೆ ಹೇಳಿದಂಥ ಅರ್ಥ ಅಲ್ಲ. ಮೈತ್ರಿಯನ್ನು ಮುಂದಿಟ್ಟುಕೊಂಡು ಅಂದಿನ ಇಂದಿನ ಮುಂದಿನ ಮುಮುಕ್ಷುಗಳು ಉದ್ಧಾರ ಆಗಲಿ ಅನ್ನುವ ದಯಾಗುಣದಿಂದ ಕೂಡಿಕೊಂಡಂತಹ ಮಹಾನುಭಾವ ಮೈತ್ರೇಯಿಗೆ ಆತ್ಮವಿದ್ಯೆಯನ್ನು ಬೋಧೆ ಮಾಡಿದನು. ಆತ್ಮವಿದ್ಯೆ, ಆ ಆತ್ಮವಿದ್ಯೆಯನ್ನೇ ನಿಜಗುಣ ಶಿವಯೋಗಿಗಳವರು ಕನ್ನಡ ನಾಡಿನ ಮುಮುಕ್ಷಗಳ ಮೇಲಿನ ಪ್ರೀತಿಯಿಂದ ಕನ್ನಡಕ್ಕೆ ಬಟ್ಟಿ ಇಳಿಸಿದರು. ಕನ್ನಡದಲ್ಲಿ ಅದನ್ನು ಬರೆದು ಕೊಟ್ಟರು ನಮಗೆ. ಅದಕ್ಕೆ ವೇದಗಳಿಗೆ ಏನೂ ಕೊರತೆ ಇಲ್ಲದಂತಹ ಗ್ರಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಗ್ರಂಥ ಅಂತ ಮುಮುಕ್ಷಗಳು ಹಾಡಿ ಹೊಗಳುತ್ತಿದ್ದಾರೆ. ದಯಾಪೂರ್ಣನು, ಮಾಡಬೇಕಾದ ಕೆಲಸ ಏನೂ ಇರಲಿಲ್ಲ, ಶಾಸ್ತ್ರ ಹೇಳಬೇಕಾದದ್ದು ಏನೂ ಇರಲಿಲ್ಲ, ಕೃತಕೃತ್ಯ ಆಗಿದ್ದ. ಆದರೆ ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ ಶಾಸ್ತ್ರವನ್ನು ಮೈತ್ರೇಯಿಯ ಮುಖಾಂತರ ನಮ್ಮೆಲ್ಲರಿಗೆ ಹೇಳಿದ ಅಂತ ಅನ್ವಯ ಮಾಡಿಕೊಂಡ್ರೆ ಭಾಳ ಸಂತೋಷ. ಮತ್ತು ಮೈತ್ರಿಗಷ್ಟೇ ಹೇಳಿದ ಅಂದ್ರೆ ಮುಗೀತು. ಕೇಳಿದಳು, ಅದಕ್ಕೂ ಉದ್ಧಾರ ಆದಳು. ಅವ್ನು ಹೇಳಿದ, ಅವಂತೂ ಮೊದಲ ಉದ್ಧಾರ ಆಗಿದ್ದ. ಮತ್ತು ನಿಮಗೆ ಏನು ಅಂದರೆ ನಿಮ್ಮ ಸಲುವಾಗಿಯೇ ಇದೆಲ್ಲವನ್ನು ಮಾಡಿದ ಅಂತ ಅರ್ಥೈಸಿದರೆ ಭಾಳ ಹೊಂದಾಣಿಕೆ ಆಗುವಂಥ ವಿಚಾರ ಅಂತ ನೆನಪು ಮಾಡೋಣ. ದಯಾಪೂರ್ಣನು, ಅಧಿಗತ ಪರಮಾತ್ಮ. ನೋಡ್ರಿ, ಇಲ್ಲಿ ಒಂದು ಪರಮಾತ್ಮ ಹಾಕ್ಯಾರ. ಅಧಿಗತ ಪರಮಾತ್ಮ. ಅಧಿಗತ ಅಂದ್ರೆ ತಿಳಿದಿರುವ. ಏನು ತಿಳಿದಿರುವ? ಸಕಲ ವೇದಗಳ ಉಪನಿಷತ್ತುಗಳ ಅರ್ಥವನ್ನು ತಿಳಿದಿರುವ ಪರಮಾತ್ಮ. ಪರಮಾತ್ಮ ಯಾಕಂದ್ರು ಅಲ್ಲಿ ಆನಂದೈಕ ನಿಧಿ ಅಂದರು. ಇವು ನಮ್ಮನ್ನು ಹಿಡಿತಾವ. ಆನಂದೈಕ ನಿಧಿ ಅಂದರು, ಇಲ್ಲಿ ಬಂದು ಪರಮಾತ್ಮ ಅಂದರು. ಮಂಗಲಾಚರಣೆಯಲ್ಲಿ ಸಗುಣ ನಿರ್ಗುಣ ಎರಡೂ ಹೇಳ್ಯಾರ. ಇಲ್ಲಿ ಯಾಜ್ಞವಲ್ಕ್ಯ ನಿರ್ಗುಣನೂ ಹೌದು, ಸಗುಣನೂ ಹೌದು. ಬ್ರಹ್ಮವಿದ್ ಬ್ರಹ್ಮೈವ ಭವತಿ.
ಇವ ಆತ್ಮತತ್ವವನ್ನು ತಿಳಿದ್ದಾನೆ, ಜ್ಞಾನಿಯಾಗಿದ್ದಾನ. ಇವ ನಿರ್ಗುಣ ಬ್ರಹ್ಮವು ಹೌದು. ಪರಂತು ನಮ್ಮ ನಿಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ, ನಮ್ಮ ನಿಮ್ಮೆಲ್ಲರಿಗೆ ಹಿತವನ್ನು ಮಾಡುವ ಇಚ್ಛೆಯಿಂದ ಸಗುಣ ಬ್ರಹ್ಮದ. ಇಲ್ಲಿ ಪರಮಾತ್ಮ ಶಬ್ದಕ್ಕೆ ಸಗುಣ ಬ್ರಹ್ಮ. ಯಾಕೆ ಅವನ ಅಧಿಗತ ಪರಮಾತ್ಮ ಅಂತಾರೆ. ಅಧಿಗತ ಅಂದ್ರೆ ಸಕಲ ವೇದಗಳ ಅರ್ಥವನ್ನು ತಿಳಿದವನು ಪರಮಾತ್ಮ. ನಿರ್ಗುಣ ಬ್ರಹ್ಮ ಹೇಳಕ್ಕೆ ಬರ್ತೈತೇನೆ ಇದನ್ನು? ಪರಮಾತ್ಮ ಶಬ್ದದ ಅರ್ಥ ನಿರ್ಗುಣ ಬ್ರಹ್ಮ ಅಂತ ಇಲ್ಲಿ ಹೇಳಕ್ಕೆ ಬರೋದಿಲ್ಲ, ಸಗುಣ ಬ್ರಹ್ಮ ಅಂತ ಹೇಳಬೇಕು. ಯಾಕೆ ಹೇಳಕತ್ತಾನ? ಮತ್ತೇನೆ ಮಾಯಾ ಉಪಾಧಿಯನ್ನು ಇಟ್ಕೊಂಡಿದ್ದಾನೆ, ಹೇಳ್ತಾ ಇದ್ದಾನು ಸಗುಣ ಬ್ರಹ್ಮ. ಅದಕ್ಕೆ ಪರಮಾತ್ಮ ಅಂದರು. ಒಂದೇ ನುಡಿಯಲ್ಲಿ ಪರಾನಂದೈಕ ನಿಧಿ ಅನ್ನೋರು ಅವರೇ, ಪರಮಾತ್ಮ ಅನ್ನೋರು ಅವರೇ. ಅದಕ್ಕಾಗಿ ಮಂಗಲಾಚರಣೆಯಲ್ಲಿ ಮಾಡಿದ್ದನ್ನು ಇವರಿಗೆ ಅನ್ವಯ ಮಾಡಿದರೆ ತಪ್ಪಾಗುವುದಿಲ್ಲ. ಇಲ್ಲಿ ಪರಮಾತ್ಮ ಕಾಪಟ್ಯ ದೂರನು, ಇದೊಂದು ಮಾತು ಹಾಕಿದ್ರು ಅವರು. ಕಾಪಟ್ಯ ದೂರನು, ಇದ್ದದ್ದನ್ನು ಇದ್ದಂತೆ ಹೇಳುವವನು. ಏನು ಮೋಸ ಇಲ್ಲದ್ರಾಗ, ಕಪಟತನ ಏನೂ ಇಲ್ಲದ್ರಾಗ. ಇದ್ದದ್ದನ್ನು ಇದ್ದಂತೆ ಹೇಳುವವನು. ಯಾರಿಗೂ ಅವ ಅನ್ಯಾಯ ಮೋಸ ವಂಚನೆ ಮಾಡುವ ಪ್ರಸಂಗವೇ ಇಲ್ಲ. ಯಾಕೆ ಅವ ಕೃತಕೃತ್ಯಾಗಿ ಹೋಗ್ಯಾನ. ಕಾಪಟ್ಯ ದೂರನು ಅಂದರೆ ಇದನ್ನೇ ಯಾಕೆ ಬರೋದ್ರು ಅಂದ್ರೆ, ಕೆಲವು ಜನ ಶಾಸ್ತ್ರ ಹೇಳುವವರು, ಹೇಳ್ದೆ, ಕೆಲವು ಜನ ಶಾಸ್ತ್ರ ಹೇಳೋರು ಇಂಥವ್ರಿಗಷ್ಟೋ ನಾವು ಹೇಳ್ತೇವೆ, ಉಳಿದವರಿಗೆ ಹೇಳುವುದಿಲ್ಲ. ಭಾಳ ಇದೆ, ಏನು ಮಾಡೋದು? ಕೇಳುವುದಕ್ಕೆ ಅವರ ಅಧಿಕಾರಿಗಳಲ್ಲ. ಅಕಸ್ಮಾತ್ ಅವ್ರು ಕೇಳಾಕ ಬಂದ್ರೆ ಅವ್ರ ಕಿವ್ಯಾಗ ಕಾಸಿದ ಸೀಸ್ ಹಾಕ್ರಿ, ಎಲ್ಲ ಬರೆದಿಟ್ಟು ಹೋದ. ನಮಃ ಶಿವಾಯೇ ಇದನ್ನ ಪಬ್ಲಿಕ್ ಮಾಡಬೇಡ ಅಂದ ಅವ್ರು ಎಷ್ಟೋ ಮಂದಿದ್ದಾರೆ. ಓಂ ನಮಃ ಶಿವಾಯ ಗೋಪ್ಯ ಮಂತ್ರ, ಮಂತ್ರ ಹಾಳಾಕತಿ, ಮಂತ್ರ ಕೆಡ್ತದ ಅಂದವ್ರು ಎಷ್ಟೋ ಮಂದಿದ್ದಾರೆ. ಆಗ ವೇದಗಳನ್ನು ಕೆಲವೇ ಜನರಿಗೆ ಹೇಳಿರಿ. ಈ ಪೂರ್ವದಲ್ಲಿ ಬಂದಿದೆ, ಬ್ರಾಹ್ಮಣಾನ್ ಪುರಸ್ಕೃತ್ಯ ವೇದಾನ್ ಅಧ್ಯಾಪಯಾಮಾಸ ಪಾಠ ಮಾಡಿದೇನಿಲ್ಲ. ಎಲ್ಲ ಕಪಟತನ, ಮತ್ತೇನಿಲ್ಲ. ಮಂತ್ರ ಕೆಡ್ತತೆ ಅಂತ. ಮತ್ತು ಮಂತ್ರ ಕೆಟ್ರೆ ಇವ್ರನ್ನ ಶೋಧ ಮಾಡೋರು ಯಾರ? ನೀರು ಕೆಡ್ತದೆ, ನೀರು ಮೈಲಿಗೆ ಹಾಕೈತೆ ಅಂತ. ಏನು ಹೇಳೋದಪ್ಪ, ನಗು ಬರ್ತದೆ, ನಗು ಬರ್ತದೆ ನನಗೆ. ಕೆಲವು ಇದ್ದಾರೆ ಅವರು. ನಮ್ಮ ಊರಾಗ ಒಂದು ಬಾವಿ ಅಂತ ಹೇಳ್ಬಿಡ್ತೇನೆ, ಸೇದು ಬಾವಿ. ಈ ಉನ್ನತ ವರ್ಗದವ್ರು ಅಂತ ತಿಳ್ಕೊಂಡಿದಾರಲ್ಲ, ಅವರು ನೀರು ಸೇದುವಾಗ ಅಡ್ಡ ಕಬ್ಬಿನ ದರ ಇರ್ತತಿ, ಕಟ್ಟಿಗೆ ದರ ಇರ್ತತಿ ಬಿಡ್ರಿ. ಈ ಉನ್ನತ ಮಟ್ಟದವರು ನೀರು ಸೇದುವಾಗ ಯಾರು ಅದನ್ನು ಮುಟ್ರೆ ಮೈಲಿಗೆ ಹಾಕಿತ್ತಂತ ನೀರ, ಅದನ್ನು ಹೊರಗೆ ಸುರಿ ಮತ್ತೊಂದು ತುಂಬಿಕೊಳ್ತಿದ್ರು ಅವ್ರು. ನೋಡಿದ್ದಿದ್ದು ಎಷ್ಟು ಹುತ್ತತನ ಇರಬೇಕು. ನೀರು ಮುಟ್ಟೆ ಇಲ್ಲ, ಇಲ್ಲೊಂದು ಕಂಬಿ ಮುಟ್ಟ್ಯಾನ ಪಾಪ, ಅದು ನೀರು ಮುಟ್ತಂತ. ಇಂತಹ ಕಪಟತನ. ಯಾಜ್ಞವಲ್ಕ್ಯರು ಋಷಿಗಳು, ಬ್ರಹ್ಮವನ್ನು ತಿಳಿದ ಬ್ರಾಹ್ಮಣರು, ಅವರಲ್ಲಿ ಜಾತಿ ಜಿಡ್ಡು ಇರಲಿಲ್ಲ. ಹೆಣ್ಣು ಮಕ್ಕಳು ವೇದಾಧ್ಯಯನಕ್ಕೆ ಅನಧಿಕಾರಿಗಳು. ಆದರೆ ಗಾರ್ಗಿ, ಮೈತ್ರೇಯಿ ಬೈಬ್ಯಾಡ್ರಿ ಯಾರು. ಶೂದ್ರರ ಹೊಟ್ಟೆಯಿಂದ ಹುಟ್ಟ್ಯಾರ ಇವರೆಲ್ಲರೂ. ಹೆಣ್ಮಕ್ಕಳು ಶೂದ್ರರು, ಅವ್ರು ಎಲ್ಲಾರು ಹುಟ್ಟಿರ್ಲಿ, ಶೂದ್ರರು. ಅವರು ಹೊಟ್ಟಾಗಿಂದ ಹುಟ್ಟಿ ಇವರು ಬ್ರಾಹ್ಮಣರಾದರು. ಅವರನ್ನು ಶೂದ್ರರ ಜಾಗದಲ್ಲೇ ಇಟ್ಟರು ಹೆಣ್ಮಕ್ಕಳನ್ನ. ಅದಕ್ಕೆ ಅವರಿಗೆ ವೇದವನ್ನು ಅಧ್ಯಯನ ಮಾಡುವ ಅಧಿಕಾರ ಇಲ್ಲ ಅಂತ ತೆಗೆದಿಟ್ರು. ಆದರೆ ಯಾಜ್ಞವಲ್ಕ್ಯರ ಕಾಲಕ್ಕೆ ಗಾರ್ಗಿ, ಮೈತ್ರೇಯಿ ಇವರೆಲ್ಲರಿಗೂ ಪರವಾನಗಿತ್ತು. ಅದನ್ನು ಇಟ್ಕೊಂಡು ಕಾಪಟ್ಯ ದೂರನು, ಕಪಟತನ ಇರಲಿಲ್ಲ ಅಂತ ಅರ್ಥ ಮಾಡಿದ್ದಾರೆ ನಿಜಗುಣರು. ಅದು ನಿಜಗುಣರ ದೃಷ್ಟಿ. ಕಾಪಟ್ಯ ದೂರನು, ಒಂದೊಂದು ಶಬ್ದಗಳು ಅದು ಏನೇನೋ ಅರ್ಥ ತಿಳ್ಕೊಂಡಿದ್ದ. ಕಾಪಟ್ಯ ದೂರನು, ಊರ್ಜಿತನು, ಶ್ರೇಷ್ಠನು. ಊರ್ಜಿತ ಅಂದರೆ
ಶ್ರೇಷ್ಠ. ಯಾವುದರಿಂದ ಶ್ರೇಷ್ಠ? ವಿದ್ಯಾವೃದ್ಧ. ಸಕಲ ವೇದಗಳ ಉಪನಿಷತ್ತುಗಳ ಇತಿಹಾಸ ಪುರಾಣಾದಿಗಳ ಅರ್ಥವನ್ನು ತಿಳಿದವನು, ಊರ್ಜಿತನು. ಆಗಮೋದಯ ಆಲಾಪನು. ಆಗಮ ಶಾಸ್ತ್ರಗಳು, ಶ್ರುತಿಗಳು. ಉದಯ ಅವುಗಳಿಂದ ಉಂಟಾಗಿರುವ ಉದಯ ಆಲಾಪನು. ಶಾಸ್ತ್ರದ ಮಾತುಗಳನ್ನೇ ಮಾತನಾಡುವವನು. ಸಮೇತಂ ಆತ್ಮಾನಂ ವಿಜಾನಥ ಅನ್ಯಾಹ ವಾಚಃ ವಿಮುಂಚಥ ವಾಚೋ ಹಿ ವಿಜ್ಞಾಪನಂ ಹಿ ತತ್. ಇನ್ನೊಂದು ಉಪನಿಷತ್ ವಾಕ್ಯ. ಏನು ಮಾತಾಡಿದರೂ ಆತ್ಮನನ್ನು ತಿಳಿಸಿಕೊಡುವ ಮಾತುಗಳನ್ನೇ ಮಾತನಾಡಿರಿ. ಬೇರೆಯ ಮಾತುಗಳನ್ನು ಮಾತನಾಡಿ ನಿಮ್ಮ ವಾಗೀಂದ್ರಿಯವನ್ನು ಹಾಳು ಮಾಡಿಕೊಳ್ಳಬೇಡಿರಿ. ಅದು ಕೇವಲ ಕಂಠಶೋಷಣೆ ಶಾಸ್ತ್ರ. ಅದಕ್ಕಿಲ್ಲಿ ಆಗಮ ಉದಯ ಆಲಾಪನು. ಪರತತ್ವವನ್ನು ಅರೂಪವ ಆಲಾಪದ ಸದ್ಗುರುವು ಇರಲಿ ಅನ್ನ ಮಾನಸದಲ್ಲಿ ಹಾಡಿದ್ರಲ್ಲ. ಪರತತ್ವವನ್ನು ಅರೂಪವ ಆಲಾಪದ ಸದ್ಗುರುವು ಇರಲಿ ಎನ್ನ ಮಾನಸದಲ್ಲಿ. ಅಂದ್ರೆ ಬಾಯಿ ಬಿಟ್ರೆ ವೇದದ ಮಾತುಗಳೇ ಬರ್ತಿರ್ಬೇಕು. ಬಾಯಿ ಬಿಟ್ರೆ ಅವ ಬರ್ಬೇಕು, ಮತ್ತೇನು ಬೇರೆ ಮಾತುಗಳೇ ಇಲ್ಲ ಇಲ್ಲಿ. ಈ ರೀತಿಯಾಗಿ ಜೀವನವನ್ನು ಮಾಡಿದವನು ಯಾಜ್ಞವಲ್ಕ್ಯ ಅಂದರೆ ಮುಂದೆ ಬರ್ತದೆ. ಅವಾಗ ಅದನ್ನು ವಿಸ್ತಾರ ಮಾಡ್ತೇನೆ. ಯಾವ ಸಂದರ್ಭ ಬರ್ತದೆ, ಇಲ್ಲೇ ಬರ್ತದೆ, ಹೇಳ್ತೇನಂತ. ಅಂತೂ ಇಲ್ಲಿ ಶಾಸ್ತ್ರದ ಮಾತುಗಳನ್ನೇ ಮಾತನಾಡುತ್ತಿದ್ದನು. ಇಟ್ಟಿಟ್ಕೊಂಡ್ಬಿಡು ನೀವು. ಆಗಮೋದಯ ಆಲಾಪನು. ಉನ್ನತ ಶ್ರೇಷ್ಠವಾದ ಚಿತ್ ಪ್ರದೀಪನು. ಚಿತ್ ಅಂದ್ರೆ ಚೈತನ್ಯ. ಚೈತನ್ಯ ಸ್ವರೂಪನು ಅಂದ್ರೆ ಅಖಂಡ ಚೈತನ್ಯ ಸ್ವರೂಪನು ಅಂತ ಮತ್ತೆ ನಿರ್ಗುಣ ಬ್ರಹ್ಮಕ್ಕೆ ಹೋಗೋಣ. ಚಿತ್ ಸ್ವರೂಪನು. ಯೋಗೀಂದ್ರನು. ಯೋಗೀಂದ್ರನು ಯೋಗಿಗಳಲ್ಲಿ ಶ್ರೇಷ್ಠನು. ಯೋಗಿನಾಮಿಂದ್ರ ಯೋಗೀಂದ್ರ. ಯೋಗಿಗಳಲ್ಲಿ ಶ್ರೇಷ್ಠನು. ಯೋಗ ಶಬ್ದಕ್ಕೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ 8 ಅಂಗಗಳಿಂದ ಕೂಡಿದ್ದು ಯೋಗಶಾಸ್ತ್ರ. ಪತಂಜಲಿ ಮಹರ್ಷಿಗಳು ಬರೆದಂಥದ್ದು. ಇಲ್ಲಿ ಯೋಗೀಂದ್ರನು ಅನ್ನುವ ಶಬ್ದವನ್ನು ಹಾಕಿದ್ದಾರೆ. ಪರಮಾತ್ಮನೊಡನೆ ಸಮರಸವಾದ ಯೋಗೀಂದ್ರನು. ಅಖಂಡ ಚೈತನ್ಯದೊಡನೆ ಕೂಡಿಕೊಂಡವನು ತಿಳಿಸಾಕ. ಮೊದಲ ಅಖಂಡ ಚೈತನ್ಯ ಇದ್ದಾನೆ, ಮಧ್ಯದಲ್ಲಿ ಅವಿದ್ಯೆ ಬಂದು ಅಥವಾ ಮಾಯಾ ಬಂದು ಬೇರೆ ಆದಂಗಾಗಿತ್ತು. ಈಗ ಅದು ಹೋಗಿದೆ. ಜೀವ ಪರಮರ ಯೋಗವನ್ನರಿದ ಶಿವಯೋಗಿ ಇವನು. ಅಂತಹ ಶಿವಯೋಗಿಗಳು ಎಷ್ಟೋ ಜನ ಇದ್ದಾರೆ, ಅವರಲ್ಲಿ ಶ್ರೇಷ್ಠನು. ಯೋಗಶಾಸ್ತ್ರ ಇಲ್ಲಿ ತಿರಸ್ಕಾರ ಅಲ್ಲ. ಯೋಗಶಾಸ್ತ್ರವೂ ಬೇಕು, ಬ್ಯಾಡ ಅಂತಿಲ್ಲ. ಯಮನಿಯಮಾದಿಗಳು ಬೇಕು. ಅವರು ಸಮಾಧಿ ಅವಸ್ಥೆಗೆ ತಂದಿದ್ದಾರೆ. ಆ ಸಮಾಧಿಯಲ್ಲಿ ಸಗುಣ ಸಮಾಧಿ ನಿರ್ಗುಣ ಸಮಾಧಿ ಅಂತೂ ಅವರು ಅಂಗೀಕಾರ ಮಾಡಿದ್ದಾರೆ. ಅವರು ಆತ್ಮಾಭಿಮುಖ ಆದವರೇ. ಆದರೆ ಕಿಂಚಿದ್ದವರಿಗೆ ನಮಗೆ ವ್ಯತ್ಯಾಸ ಇದೆ. ಆ ಯೋಗಶಾಸ್ತ್ರ ಹೇಳಿರುವ ಪತಂಜಲಿ ಮಹರ್ಷಿಗಳು ಈಶ್ವರನನ್ನು ಒಪ್ಪಿದ್ದಾನೆ. ಕಪಿಲ ಮಹರ್ಷಿ ಈಶ್ವರನನ್ನು ಒಪ್ಪಿಲ್ಲ, ದೇವರನ್ನು ಒಪ್ಪಿದ್ದಾನೆ. ಯಾರು? ಪತಂಜಲಿ ಮಹರ್ಷಿ. ಕಪಿಲ ಮಹರ್ಷಿ ದೇವರನ್ನು ಒಪ್ಪಿಲ್ಲ. ಇಷ್ಟೇ ವ್ಯತ್ಯಾಸ ಇದೆ ಅವರಿಬ್ಬರಲ್ಲಿ. ಆದರೆ ಅವರು ಜಗತ್ತು ಸತ್ಯ ಮಾಯೆಯೂ ಸತ್ಯ ಅಂತ ಹೇಳೋರು. ಜಗತ್ತು ಸತ್ಯ ಮಾಯೆಯೂ ಸತ್ಯ ಅಂತ ಹೇಳೋರು ಸಾಂಖ್ಯರು, ಯೋಗಿಗಳು. ಆದರೆ ಅದ್ವೈತಿಗಳು ಜಗತ್ತೂ ಇಲ್ಲ ಮಾಯೆಯೂ ಇಲ್ಲ ಅಂತ ಹೇಳೋರು. ಇವರಿಗೆ ವ್ಯತ್ಯಾಸ. ಅದಕ್ಕೆ ಯೋಗೀಂದ್ರರಲ್ಲಿ ಶ್ರೇಷ್ಠ ಅಂದರೆ ಆ ಯಮನಿಯಮಾದಿ ಆಸನಗಳನ್ನು ಅಥವಾ 8 ಅಂಗಗಳನ್ನು ಅಭ್ಯಾಸ ಮಾಡಿ ಯಾರು ಯೋಗಿಗಳಾಗಿದ್ದಾರೆಯೋ ಅವರಲ್ಲಿ ಅಂತ ಅರ್ಥ ಅಲ್ಲ. ಮತ್ತು ಯಾರಲ್ಲಿ? ಜೀವ ಪರಮರ ಯೋಗವನ್ನರಿದ ಯೋಗಿಗಳ ಮಧ್ಯದಲ್ಲಿ ಶ್ರೇಷ್ಠನು ಯೋಗೀಂದ್ರನು ಅಂತ ಇಲ್ಲಿ ಅರ್ಥ ಮಾಡಿದರೆ ಸಾಂಖ್ಯಶಾಸ್ತ್ರಕ್ಕೆ ನಮಗೆ ಸಂಬಂಧ ಉಳಿದಿಲ್ಲ. ಮತ್ತು ಆ ಯೋಗ ತಗೊಂಡ್ರಿ ನಮ್ಮ ಪರಮ ವಿರೋಧಿಗಳು ಸಾಂಖ್ಯರು. ಅವನ ಪ್ರಧಾನ ಮಲ್ಲ ಅಂತ ಕರೆದಾರೆ ಶಾಸ್ತ್ರದಲ್ಲಿ. ಪ್ರಧಾನ ಮಲ್ಲ ಅಂದ್ರೆ ದೊಡ್ಡ ಪೈಲ್ವಾನ.
ಅವನು ಒಗದ್ರೆ ಎಲ್ಲರನ್ನೂ ಒಗಂಗಂತ. ಪೂರ್ವ ಪಕ್ಷಿಯಾಗಿ ಶಂಕರ ಭಗವತ್ಪಾದರು ಸಾಂಖ್ಯರನ್ನೇ ತೆಗೆದುಕೊಂಡಿದ್ದಾರೆ. ಇನ್ನು ಉಳಿದವ್ರ ಲೆಕ್ಕದಲ್ಲಿಲ್ಲ ಅವರಿಗೆ. ಸಾಂಖ್ಯರನ್ನೇ ಯಾಕೆ ತಗೊಂಡ್ರು ಅಂದ್ರೆ, ನಾವು ಶ್ರುತಿಗಳಿಗೆ ಆತ್ಮ ಅಂತ ಎಲ್ಲೆಲ್ಲಿ ಅರ್ಥ ಮಾಡ್ತೇವೆ, ಅವನು ಮಾಯಾ ಅಂತ ಅರ್ಥ ಮಾಡ್ತಾನೆ, ಪ್ರಕೃತಿ ಅಂತ ಅರ್ಥ ಮಾಡ್ತಾನೆ. ಅದಕ್ಕಾಗಿ ಅವನನ್ನು ತೆಗೆದುಕೊಂಡಿದ್ದಾರೆ ಅಂತ ಇಟ್ಟುಕೊಳ್ಳೋಣ. ಇಲ್ಲಿ ಯೋಗೇಂದ್ರ ಅನ್ನೋದಕ್ಕೆ ಏನು ಅರ್ಥ ಮಾಡೀನಿ ಅನ್ನೋದು ಗೊತ್ತಾಯ್ತಲ್ಲ. ಜೀವ ಪರಮರ ಕೂಡುವಿಕೆ ಯೋಗ. ಅಂಥವ್ರು ಎಷ್ಟೋ ಜನ ಇದ್ದಾರೆ, ಅವರಲ್ಲಿ ಈತನು ಶ್ರೇಷ್ಠನು, ಯೋಗೀಂದ್ರನು, ಅಚಲನು. ಚೈತನ್ಯಕ್ಕೆ ಇರೋದೆಲ್ಲ ಹೇಳಕತ್ತಾರೆ, ಮತ್ತೇನಿಲ್ಲ. ಅಚಲನು, ಸ್ಥಾಣು, ಅಚಲೋ ಅಯಂ, ಸ್ಥಾಣುರಚಲೋ ಅಯಂ ಭಗವದ್ಗೀತೆಯಲ್ಲಿ ಬರ್ತದೆ. ಅಚಲ ಅಂದ್ರೆ ಅಲಗಾಡೋದಿಲ್ಲ. ಅಲಗಾಡೋದಿಲ್ಲ ಅಂದರೆ ಪರಿಪೂರ್ಣ ಅಂತ ಅರ್ಥ. ಯಾವುದು ಪರಿಚ್ಛಿನ್ನವಾಗಿದೆಯೋ ಅದು ಅಲಗಾಡ್ತದೆ. ಪರಿಪೂರ್ಣವಾದದ್ದು ಎಂದೂ ಅಲಗಾಡೋದಿಲ್ಲ. ಅದಕ್ಕಾಗಿ ಅಚಲನು ಅಂತ ಹೇಳಿದ್ರಿ ಇಲ್ಲಿ. ಅಚಲನು ಯೋಗೀಂದ್ರನು, ಅಚಲನು, ಅಧಿಕನು. ಏನು ಮಾಡೋದಪ್ಪ? ಅಧಿಕನು ಅಂದರೆ ಇನ್ನೊಂದು ಇದ್ದಾಗ ಅಧಿಕನು ಅನ್ಬೇಕಾ, ಯೋಗಿಗಳು ಇದ್ದಾಗಲೇ ಯೋಗೀಂದ್ರನು ಅನ್ಬೇಕಾ? ಇವೆಲ್ಲ ಶಬ್ದಗಳು. ಮತ್ತು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಹೇಳಕ್ಕೆ ಹೊಂಟವ್ರು ನಾವೇ ಖರೆ. ಪರಂತು ಜಗತ್ತು ಇದೆ ಎಂದು ಒಪ್ಪಿಕೊಂಡಾಗ ಶಾಸ್ತ್ರ ನಡೆದಿದೆ ಅನ್ನೋದನ್ನು ಮರೀದು ಬೇಡ. ಅದನ್ನು ಮರ್ತೀವಿ ಅಂದರೆ ಎಲ್ಲ ಕೆಟ್ಟು ಹೋಗ್ತೈತಿ. ಅದಕ್ಕಾಗಿ ಯಾರ್ಯಾರು ಸಾಧಕರು ಇದ್ದಾರೆಯೋ ಅವರ ಕಾಲದಲ್ಲಿ ಅವರಿಗಿಂತಲೂ ಶ್ರೇಷ್ಠನು ಅಂತ ಅರ್ಥ ಮಾಡೋಣ. ಅಧಿಕನು, ಅಚಲನು, ಅಧಿಕನು, ಗುರುತರನು, ಶ್ರೇಷ್ಠಾತಿ ಶ್ರೇಷ್ಠನು, ರಾಗದೆ ಪ್ರೀತಿಯಿಂದ. ಬಂತು ನೋಡ್ರಿ ಮತ್ತೊಂದು. ನಿಜ ಧರ್ಮ ಪತ್ನಿಗೆ, ಬರೀ ಧರ್ಮ ಪತ್ನಿ ಅಲ್ಲಿಲ್ಲ, ನಿಜ ಧರ್ಮ ಪತ್ನಿಗೆ. ಆಕೆ ಯಾರನ್ನು ವರಿಸಿದಳು ಅಂತ ಈ ಪೂರ್ವದಲ್ಲಿ ಕತೆ ಬಂದೋದಲ್ಲ. ಯಾಜ್ಞವಲ್ಕ್ಯರ ಐಶ್ವರ್ಯವನ್ನಾಗಲಿ ಯಾಜ್ಞವಲ್ಕ್ಯರ ಶರೀರದ ಸೌಷ್ಠವವನ್ನಾಗಲಿ ಬಯಸಿದವಳು ಅಲ್ಲ. ಯಾಜ್ಞವಲ್ಕ್ಯರಲ್ಲಿರುವ ವಿದ್ಯೆಯನ್ನೇ ಪತಿಯನ್ನಾಗಿ ಸ್ವೀಕರಿಸಿದವಳು. ಯಾಜ್ಞವಲ್ಕ್ಯನೂ ಕೂಡ ಅಷ್ಟೇ, ಮೈತ್ರಿಯನ್ನು ಕಾಮಪತ್ನಿಯನ್ನಾಗಿ ಸ್ವೀಕರಿಸಲಿಲ್ಲ. ಉನ್ನತ ಮಟ್ಟದ ವಿದ್ಯಾರ್ಥಿ. ಯಾವ ವಿದ್ಯಾರ್ಥಿ? ಆತ್ಮ ಅನಾತ್ಮ ರೂಪ. ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು ತಿಳಿಸಿಕೊಡುವ ವಿದ್ಯೆಯ ಸ್ವರೂಪಗಳೇ ಇವಳು ಅಂತ ಅಂಗೀಕಾರ ಮಾಡಿದಾನೆ. ಅದಕ್ಕಾಗಿ ಅವಾಗ ಸಂಸಾರ ಇರಲಿಲ್ಲ. ಇಬ್ಬರಲ್ಲಿಯೂ ಮಾತುಕತೆ ಆತ್ಮ ವಿಷಯಕವಾಗಿ ನಡೀತಿದ್ದು ಅಲ್ಲದೆ ಬೇರೆ ಏನೂ ಇಲ್ಲ. ಮೈತ್ರೇಯಿಗೂ ಯಾಜ್ಞವಲ್ಕ್ಯರಿಗೂ. ಇನ್ನೊಬ್ಬಕ್ಕೆ ಬೇರೆ ಇದ್ದಾಳೆ ಕಾತ್ಯಾಯಿನಿ. ಆಕೆ ಸಂಸಾರ ಜವಾಬ್ದಾರಿ ಎಲ್ಲ ಹೊತ್ತಿದಳು. ಆಕೆಗೂ ದೊಡ್ಡ ಪುಣ್ಯವಂತೆ. ಇವ್ರು ಎಲ್ಲಾರ ಮುಳುಗಿರಲಿ, ಏನಾರ ಮಾಡಲಿ, ತಾನು ವ್ಯವಹಾರ ತಾನು ಮಾಡ್ತಿದ್ದಾಳೆ ಹೆಣ್ಮಗಳು. ಮತ್ತು ಅವ್ರಿಗೆ ಅಡುಗೆ ಮಾಡಿ ಊಟಕ್ಕೆ ಹಾಕ್ಬೇಕಲ್ಲ. ಇವರು ಅದನ್ನು ರಾತ್ರಿ ಆಗಲಿ ಇದನ್ನು ಮಾಡ್ಕೊಂಡ್ಕೊಂಡ್ರವ್ರು ಇವರಿಬ್ಬರು, ಗಂಡ ಹೆಂಡತಿ ಆತ್ಮಚಿಂತನೆಯಲ್ಲೇ ಮುಳುಗವ್ರು ಇವರಿಬ್ಬರು. ಮತ್ತು ಇವರನ್ನು ಯೋಗಕ್ಷೇಮ ನೋಡಬೇಕಿಲ್ಲ. ಆಕೆ ಸಕಲ ಜವಾಬ್ದಾರಿಯನ್ನು ಹೊತ್ತುಕೊಂಡವಳು ಕಾತ್ಯಾಯಿನಿ. ಇದ್ರ ಕಾತ್ಯಾಯಿನಿ ಇಲ್ಲ ಅಂದರೆ ಇವರು ಉಪವಾಸ ಮಾಡಬೇಕಾಗಿತ್ತು. ಇಲ್ಲಿ ಯಾಜ್ಞವಲ್ಕ್ಯರಿಗೂ ಮೈತ್ರಿಯೂ ಯಾವ ಸಂಬಂಧ ಇತ್ತು ಅಂದರೆ ಕೇವಲ ಅಧ್ಯಾತ್ಮ ಚಿಂತನ ರೂಪ ಸಂಬಂಧ ಅಂತ ಹೊಂದಿಸುವುದಕ್ಕಾಗಿ ಪತ್ನಿ ಅಂತ ಅಷ್ಟ ಅಂದಿದ್ರೆ ಅಲ್ಲಿ ಕಾತ್ಯಾಯಿನಿ ಒಬ್ಬಾಕಿದ್ದಾಳೆ, ಮೈತ್ರಿ ಒಬ್ಬಾಕಿದ್ದಾಳೇನ? ಯಾಜ್ಞವಲ್ಕ್ಯರಿಗೆ ಹೆಂಡತಿ. ಮತ್ತು ಅಲ್ಲಿ ಕಾತ್ಯಾಯಿನಿ ಒಬ್ಬಾಕೆ ಇರೋಣದರಿಂದ ಪತ್ನಿಗೆ ಅನ್ಲಿಲ್ಲ ಅವರು. ಏನು ಬರೋದ್ರ ನೋಡ್ರಿ ಇಲ್ಲಿ, ನಿಜ ಪತ್ನಿಗೆ ಅಂದರು. ಕಾತ್ಯಾಯಿನಿಯು ಪತ್ನಿಯ ಕರೆ, ಆಕೆ ನಿಜ ಪತ್ನಿ ಆಗಲಿಲ್ಲ. ಆಕೆ ಮಿಥ್ಯಾಭೂತವಾದ ಸಂಸಾರವೇ ಸತ್ಯವೆಂದು ಒಪ್ಪಿದವಳು. ಮೈತ್ರೇಯಿ ಇದೆಲ್ಲ ಸುಳ್ಳು, ನಿಜವಾದದ್ದು ಆತ್ಮತತ್ವ. ನೀನು ಯಾವ ಕೇಳ್ಯಾಳಲ್ಲ ಆಕೆ, ಇದರಿಂದ ನಿತ್ಯ ಸುಖ ಸಿಗುತ್ತದೆ ನನಗಂತ ಕೇಳ್ಯಾಳ. ಯಾವುದರಿಂದ? ಧನ ಕನಕ ವಸ್ತು ವಾಹನ, ಈ ಐಶ್ವರ್ಯದಿಂದ ನನಗೆ ನಿತ್ಯ ಸುಖವು ಸಿಗುತ್ತದೆಯೋ ಹೇಗೆ ಅಂತ ಕೇಳ್ಯಾಳ. ಅದಕ್ಕಮ್ಮ
ಆಸೆ ಇಲ್ಲ, ಇದರಿಂದ ನಿತ್ಯ ಸುಖ ಸಿಗುತ್ತದಂತ ಆಸೆ ಮಾಡಬೇಡ, ಒಬ್ಬ ಶ್ರೀಮಂತ ಜೀವನ ಮಾಡಿದಂತೆ ಜೀವನ ಮಾಡ್ಬೋದು ಅಷ್ಟೇ ಅಂದ. ಮತ್ತು ಇದನ್ನು ತೊಗೊಂಡು ನಾ ಏನು ಮಾಡಲಿ ಅಂದ್ರೆ ಯಾಕೆಂದ್ರೆ ಬೇದಿದ್ದಳೇನ, ಬೇದಿರಲಿಲ್ಲ. ಇವ ತನ್ನ ಆಸ್ತಿ ಎರಡು ಪಾಲ ಮಾಡಿ ಮುಂದಿಟ್ಟ. ನಿನಗೆ ಯಾವ್ದು ಬೇಕು ಅದನ್ನು ತಗೋ ಅಂದ. ಕೇಳಿಲ್ಲ, ಇದರಿಂದ ನನಗೆ ನಿತ್ಯ ಸುಖ ಸಿಗ್ತದೇನೋ ಅಂದಳು. ಸಿಗೋದಿಲ್ಲ ಅಂದ. ಇದನ್ನು ಅಕ್ಕಿಗೆ ಕೊಡ್ರಿ ಅಂದಳೆ. ಮತ್ತು ಈಕೆ ಏನು ಬಯಸಿದ್ದು? ಆತ್ಮವಿದ್ಯೆಯನ್ನೇ ಬಯಸಿದ್ದಾಳೆ ಅಲ್ಲದೆ, ನಿತ್ಯ ಸುಖವನ್ನೇ ಬಯಸಿದ್ದಾಳೆ ಅಲ್ಲದೆ ಏನೂ ಬಯಸಿಲ್ಲ. ಅದಕ್ಕಾಗಿ ಈಕೆ ನಿಜ ಪತ್ನಿ. ಆಕೆ ಈ ಲೌಕಿಕವನ್ನು ಬಯಸಿದಳು ಕಾತ್ಯಾಯಿನಿ. ಆಕೆಯನ್ನು ಬೇರ್ಪಡಿಸುವುದಕ್ಕಾಗಿ ಪತ್ನಿ ಅನ್ನುವ ಶಬ್ದಕ್ಕೆ ನಿಜ ಅಂತ ವಿಶೇಷಣ ಕೊಟ್ಟಾರೆ ನಿಜಗುಂಡ್ರು. ಇದು ನಿಜಗುಂಡ್ರದು. ನಿಜ ಪತ್ನಿ ಅಂತ ಬರೀಲಿಕ್ಕೆ ನಿಜಗುಂಡ್ರದ ಅಭಿಪ್ರಾಯ ಇದು. ಕಾತ್ಯಾಯಿನಿ ಅಡಿ ಇಡ್ತಾಳೆ ಬರೀ ಪತ್ನಿ ಅಂದ್ರೆ. ಪತ್ನಿಗೆ ಬೋಧಿಸಿದನು ಅಂದ್ರೆ ಕಾತ್ಯಾಯಿನಿ ಅಡಿ ಇಡ್ತಾಳೆ. ಕಾತ್ಯಾಯಿನಿ ಇದನ್ನು ಬಯಸ್ತವಳಲ್ಲ. ಅದಕ್ಕಾಗಿ ನೋಡ್ರಿ ನಿಜಗುಂಡ್ರದ ಸಾಹಿತ್ಯ ಹೇಗಿದೆ ಅನ್ನೋದು ಹೆಜ್ಜೆಗೆ ವಿಚಾರ ಮಾಡಬೇಕು, ಗೊತ್ತಾಗ್ತದೆ. ನಿಜ ಪತ್ನಿಗೆ ಅದರಾಗ ಮತ್ತೆ ಇನ್ನೊಂದು ವಿಶೇಷಣ ಕೊಟ್ಟ, ಧರ್ಮ ಪತ್ನಿಗೆ. ಅದನ್ನಷ್ಟು ವಿಶೇಷಣ ಮಾಡ್ತಾರೆ. ಮೊದಲಿಗೆ ಬರೀ ನಿಜ ಶಬ್ದ ತಗೊಂಡಾಯ್ತು. ನಿಜ ಧರ್ಮ ಪತ್ನಿಗೆ. ಈ ನಿಜ ಅನ್ನೋದನ್ನು ಧರ್ಮಕ್ಕೆ ಹೋಲಿಸೋನು. ಈಗ ಧರ್ಮ ಶಬ್ದ ಇರೋಣದರಿಂದ ನಿಜ ಧರ್ಮ ಪತ್ನಿಗೆ ಅಂತ ಶಬ್ದ ಇದೆ ಇಲ್ಲಿ. ಬರೇ ಪತ್ನಿಗೆ ಅಂದಿದ್ರೆ ಅಲ್ಲಿ ನಿಜನೂ ಇಲ್ಲ, ಧರ್ಮನೂ ಇಲ್ಲ. ಆದರೂ ಅವರು ಪತ್ನಿಯೂ ಕೂಡ ವ್ಯಾವಹಾರಿಕ ಧರ್ಮವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾಳೆ. ಯಾವ ಕಾತ್ಯಾಯಿನಿ. ವ್ಯಾವಹಾರಿಕ ಧರ್ಮ. ಕಣ್ಣಿಗೆ ಒಂದು ಧರ್ಮ ಇದೆ, ನೋಡುವುದು ಧರ್ಮ, ನೋಡುವುದು ಅಧರ್ಮ. ನೋಡುವುದು ಧರ್ಮ, ನೋಡುವುದು ಅಧರ್ಮ. ನೋಡುವ ಕ್ರಿಯೆಯ ಹಿಂದೆ ನಿನ್ನ ಭಾವನೆ ಏನಿದೆಯೋ ಅದರ ಮೇಲೆ ಧರ್ಮ ಅಧರ್ಮ ತಯಾರಾಗ್ತದೆ, ಮತ್ತೇನಿಲ್ಲ. ನೀನು ನೋಡುವ ದೃಷ್ಟಿ ಇದೆಯಲ್ಲ, ಅದರ ಹಿಂದಿನ ಭಾವನೆ ಮುಖ್ಯ. ನೀ ಯಾವ ಭಾವನೆಯಿಂದ ಆ ವಸ್ತು ನೋಡಿದೆಯೋ ಅದು ಧರ್ಮ ಆಗ್ಬೋದು, ಇಲ್ಲ ಅಧರ್ಮ ಆಗ್ಬೋದು. ಒಬ್ಬ ಹೆಣ್ಣು ಮಗಳನ್ನು ತಾಯಿ, ಅಕ್ಕ, ತಂಗಿ ಅನ್ನುವ ದೃಷ್ಟಿಯಿಂದ ಪುರುಷ ನೋಡಿದರೆ ಧರ್ಮ ಆಗ್ತದೆ. ಇದು ಭೋಗಿಸುವುದಕ್ಕೆ ಯೋಗ್ಯವಾದ ಒಂದು ಪದಾರ್ಥ ಅಂತ ನೋಡಿದರೆ ಅಧರ್ಮ ಆಗ್ತದೆ. ಇದರಂತೆ ಎಲ್ಲ ಅನ್ವಯ ಮಾಡ್ಕೊಂಡ್ಬಿಡ್ರಿ. ಲೌಕಿಕ ಧರ್ಮವನ್ನು ಅಳವಡಿಸಿಕೊಂಡವಳು ಕಾತ್ಯಾಯಿನಿ. ಧರ್ಮ ಪತ್ನಿ ಅಂತ ಅಷ್ಟ ಅನ್ನಲಿಲ್ಲ. ಅದಕ್ಕಾಗಿ ಕಾತ್ಯಾಯಿನಿ ಅಲ್ಲಿ ಅಡಿ ಇಡಲೇಬಾರದು ಅನ್ನುವುದನ್ನಿಟ್ಟುಕೊಂಡು ನಿಜಗುಣ ಶಿವಯೋಗಿಗಳು ನಿಜ ಧರ್ಮ ಪತ್ನಿ ಅಂತ ಬರೆದ್ರು. ಮಾನವನ ನಿಜವಾದ ಧರ್ಮ ಏನು ಅಂತ ಕೇಳಿದ್ರೆ, ತನ್ನನ್ನು ತಾನು ತಿಳಿಯುವುದೇ ಮಾನವನ ನಿಜವಾದ ಧರ್ಮ, ನಿಜವಾದ ಕರ್ತವ್ಯ. ಕಾತ್ಯಾಯಿನಿ ಅದನ್ನು ಮಾಡಲಿಲ್ಲ. ಮೈತ್ರೇಯಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾಳೆ. ಅದರ ಸಲುವಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದಾಳೆ. ಅದರ ಸಲುವಾಗಿ ತನ್ನನ್ನು ತಿಳಿಯುವ ಸಲುವಾಗಿಯೇ. ಧರ್ಮದಿಂದ ಚ್ಯುತಿ ಹೊಂದಲಿಲ್ಲ. ಮಾನವ ಧರ್ಮ ಅಂದ್ರೆ ಏನು? ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಗೀತೆಯಲ್ಲಿ ಬರುವ ಮಾತ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯಾವಹ. ಇಲ್ಲಿ ಸ್ವಧರ್ಮ ಅಂದ್ರೇನು, ಪರಧರ್ಮ ಅಂದ್ರೇನು ನಾವು ಹೊರಗೆ ಎಳ್ಕೊಂಡು ಹೋಗೋದಿಲ್ಲ. ಹೊರಗೆ ಎಳ್ಕೊಂಡು ಹೋಗೋ ಅಧಿಕಾರ ಇಲ್ಲ ನಮ್ಮಲ್ಲಿ. ಸ್ವಧರ್ಮ ಒಂದು, ಪರಧರ್ಮ. ಪರಧರ್ಮ ಅಂದ್ರೆ ಕೇವಲ ಲೌಕಿಕ ವ್ಯವಹಾರ ಪರಧರ್ಮ. ಕೇವಲ ಲೌಕಿಕ ವ್ಯವಹಾರ ಪರಧರ್ಮ. ನೀ ಎಷ್ಟೇ ಸುಂದರವಾಗಿ ವ್ಯವಹಾರ ಮಾಡಿದರೂ ಕೂಡ ಅದು ಪರಧರ್ಮ. ಅಲ್ಲಿ ನನಗೆ ಮರಣ ರೂಪ ಹಾನಿ ಇದೆ. ಪರಧರ್ಮೋ ಭಯಾವಹ. ಇನ್ನು ಸ್ವಧರ್ಮ ಅಂದ್ರೆ ಏನು ಅಂತ ಕೇಳಿದ್ರೆ, ಇವನು ಚೈತನ್ಯ ಸ್ವರೂಪ, ಜೀವಾತ್ಮ. ಜೀವಾತ್ಮ ಚೈತನ್ಯ ಸ್ವರೂಪ. ಆ ಚೈತನ್ಯವನ್ನು ತಿಳಿದುಕೊಳ್ಳುವ ಮಾರ್ಗದಲ್ಲಿ ನಡೆಯುವುದೇ ಸ್ವಧರ್ಮ. ಏನಾಗೈತಿ? ಅಜ್ಞಾನದಿಂದ ಮುಚ್ಚಿದಂಗಾಗೈತಿ ತನ್ನ ಸ್ವರೂಪ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಅಜ್ಞಾನದಿಂದ ಇವನ ಸ್ವರೂಪ ಮುಚ್ಚಿದಂಗಾಗೈತಿ. ಮುಚ್ಚಿಲ್ಲ. ಮುಚ್ಚಿದ್ದು ಯಾವುದ್ರ ಮೇಲೆ ಅಂದ್ರೆ ಅಂತಃಕರಣ ಅವಚ್ಛಿನ್ನ ಚೇತನದ ಮೇಲೆ ಮುಚ್ಚೈತಿ. ಬುದ್ಧಿಶಕ್ತಿಯ ಮೇಲೆ ಮುಚ್ಚೈತಿ. ನೀವು ತಿಳಿಯುವಂಗೆ ಒಂದಿಟ್ಟು ಲೂಸ್ ಮಾಡೋಣ. ಬುದ್ಧಿಶಕ್ತಿಯ ಮೇಲೆ ಆವರಣ ಮಾಡೈತಿ ಅಜ್ಞಾನ. ಅದನ್ನು ಬೇರ್ಪಡಿಸಿ ಅಜ್ಞಾನವನ್ನು ತಿಳಿದು ನಿವಾರಿಸಿಕೊಂಡು
ತನ್ನನ್ನು ತಿಳಿಯುವ ಮಾರ್ಗದಲ್ಲಿ ನಡೆಯುವುದೇ ಮಾನವನ ಧರ್ಮ. ಇದನ್ನು ಮಾಡಕ್ಕೆ ಬಂದೆವು ನಾವು. ನಮ್ಮನ್ನು ತಿಳಿದುಕೊಳ್ಳುವುದಕ್ಕಾಗಿ ಭೂಮಿಗೆ ಬಂದಿದ್ದೇವೆ, ಬೇರೆ ಏನು ಮಾಡಕ್ಕೆ ಬಂದಿಲ್ಲ. ಪ್ರಪಂಚ ಪರಮಾರ್ಥಕ್ಕೆ ವಿರೋಧ ಅಲ್ಲ, ಏನೋ ತಪ್ಪು ತಿಳ್ಕೊಬೇಡ್ರಿ ಪ್ರಪಂಚಕರು. ಪರಮಾರ್ಥಕ್ಕೆ ಏನೂ ವಿರೋಧ ಅಲ್ಲ. ನೀವು ಪ್ರಪಂಚವನ್ನು ನಿಮ್ಮನ್ನು ತಿಳಿದುಕೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಡ್ರಿ. ನಿಮ್ಮ ಪ್ರಪಂಚದ ವ್ಯವಹಾರ ನಿಮ್ಮನ್ನು ತಿಳಿಯುವುದಕ್ಕೆ ಸಾಧನ ಆಗಲಿ. ಅದನ್ನು ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ಅಸಕ್ತಿ ಅನಭಿಶ್ವಂಗ ಪುತ್ರದಾರ ಗೃಹಾದಿಷು. ಹೆಂಡಿರು ಮಕ್ಕಳು ಇಲ್ಲರಿ, ಎಲ್ಲರೂ ಇರಲಿ, ಯಾರು ಬ್ಯಾಡ ಅಂತಾರೆ, ಆದರೆ ಅನಾಸಕ್ತನಾಗು. ಅಲ್ಲಿ ಆಸಕ್ತಿಯುಳ್ಳವನು ಆಗಬೇಡ. ಯಾವಾಗ ಅಲ್ಲಿ ಅನಾಸಕ್ತನಾಗ್ತೀಯೋ ಅದು ಪರಮಾರ್ಥಕ್ಕೆ ಸಾಧನ ಆಗ್ತದೆ. ನೀವೇನು ಎಲ್ಲ ಕಳೆದೋಗೋದು ಅರಣ್ಯಕ್ಕೆ ಹೋಗ್ರಿ ಅಂತ ಶಾಸ್ತ್ರ ಹೇಳೋದಿಲ್ಲ. ಯಾವ ಆಶ್ರಮವೂ ಪ್ರತಿಬಂಧಕ ಅಲ್ಲ. ಎಲ್ಲ ಆಶ್ರಮದಲ್ಲಿ ಮೋಕ್ಷ ಪಡೆಯುವುದಕ್ಕೆ ಅಧಿಕಾರ ಇದೆ. ಆದರೆ ಎಲ್ಲ ಆಶ್ರಮದವರು ಏನು ಮಾಡಬೇಕು? ತಮ್ಮನ್ನು ತಿಳಿಯುವ ಮಾರ್ಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾಗ ಸ್ವಧರ್ಮ. ತಮ್ಮನ್ನು ತಿಳಿಯುವ ಮಾರ್ಗವನ್ನು ಬಿಟ್ಟು ಕೇವಲ ಲೌಕಿಕದಲ್ಲಿ ತೊಡಗಿಸಿಕೊಂಡಾಗ ಪರಧರ್ಮ. ಅದನ್ನು ಹೇಳಿದಾನೆ ಗೀತೆಯಲ್ಲಿ ಭಗವಂತ. ಸ್ವಧರ್ಮೇ ನಿಧನಂ ಶ್ರೇಯ. ಅಂದ್ರೆ ಗುರಿ ಮುಟ್ಟುವುದಕ್ಕಿಂತ ಮುಂಚೆ ಶರೀರ ಬಿದ್ದು ಆದರೂ ಚಿಂತೆ ಇಲ್ಲ, ಮತ್ತು ಮರುಜನ್ಮದಲ್ಲಿ ಮಾನವನಾಗಿ ಹುಟ್ಟುತ್ತಿ. ಪರಧರ್ಮೋ ಭಯಾವಹ. ಕೇವಲ ಲೌಕಿಕ ವ್ಯವಹಾರ ರೂಪ ಧರ್ಮ ಇದೆಯಲ್ಲ, ಇದು ಭಯಕ್ಕೆ ಕಾರಣವಾದದ್ದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಚಯನಂ. ಅದಕ್ಕೆ ಸ್ವಧರ್ಮ ಪರಧರ್ಮ ಅಂದ್ರೆ ಲೌಕಿಕದಲ್ಲಿ ಬಳಸಲಿಕ್ಕೆ ಜಾಗಿಲ್ಲ ನಮಗೆ. ಆದ್ರೆ ತಪ್ಪು ತಿಳ್ಕೊಂಡು ಯಾರ್ಯಾರು ಏನೇನೋ ಮಾಡ್ತಾರೆ, ಪ್ರವಚನ ಮಾಡೋರು, ಅದು ಯೋಗ್ಯ ಅಲ್ಲ. ಇಲ್ಲಿ ಸ್ವಧರ್ಮ ಅಂದರೆ ನಿನ್ನ ಸ್ವರೂಪವನ್ನು ತಿಳಿದುಕೊಳ್ಳುವ ಮಾರ್ಗದಲ್ಲಿ ನೀನು ನಡೆಯುವುದೇ ಸ್ವಧರ್ಮ. ಅದನ್ನು ಮರೆತು ಕೇವಲ ಲೌಕಿಕದಲ್ಲಿ ನಡೆದಿದೆ ಅಂದರೆ ಅಧರ್ಮ, ಪರಧರ್ಮ ಅನ್ನುವಂತಹ ಮಾತನ್ನು ಇಲ್ಲಿ ಜೋಡಿಸಿಕೊಂಡಾಗ ನಿಜ ಧರ್ಮ ಪತ್ನಿಗೆ ಅನ್ನುವ ಮಾತು ಬಂತೀನಿ. ಯಾಕೆ ಲೌಕಿಕ ಧರ್ಮ ಅನುಷ್ಠಾನ ಮಾಡ್ಯಾಳ ಯಾರು? ಕಾತ್ಯಾಯಿನಿ. ಆದರೆ ಮೈತ್ರಿ ಈ ಲೌಕಿಕ ಧರ್ಮ ಅನುಷ್ಠಾನವನ್ನು ಮಾಡೇ ಇಲ್ಲ. ಈಗ ಮಾಡಿದರೆ ಮತ್ತು ಅರ್ಧ ರಾಜ್ಯದಷ್ಟು ಆಸ್ತಿ ಇತ್ತಲ್ಲ, ಸ್ವೀಕಾರ ಮಾಡ್ತಿದ್ದಳು. ಯಾಕೆ ಹೇಗೆ ಮಾಡಿಲ್ಲ ತನ್ನ? ನೀನು ಯಾವುದನ್ನು ಪಡೆಯುವುದಕ್ಕೆ ಹೊರಟಿದ್ದೀಯೋ ಅಥವಾ ಯಾವುದನ್ನು ಪಡೆದಿರುವೆಯೋ ಅದನ್ನು ನನಗೆ ಹೇಳುವ ಕೃಪೆ ಮಾಡು ಅಂತ ಕೇಳಿದ್ದಾಳೆ ಮೈತ್ರೇಯಿ. ವಿದ್ವತ್ ಸನ್ಯಾಸ ಸ್ವೀಕಾರ ಮಾಡಕ್ಕೆ ಹೊಂಟಿದ್ದಾನೆ ಅಷ್ಟೇ. ಮೊದಲೇ ತತ್ವಜ್ಞಾನಿ ಆಗಿದ್ದಾನೆ. ಬ್ರಹ್ಮನ ಇದು ಜನಕನ ಆಸ್ಥಾನದಲ್ಲಿ ತತ್ವಜ್ಞಾನಿ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಆದರೆ ವಿದ್ವತ್ ಸನ್ಯಾಸ ಸ್ವೀಕಾರ ಮಾಡಕ್ಕೆ ಹೊಂಟಾವ. ಯಾಕಂದರೆ ಇಲ್ಲಿ ಉಭಯ ಧರ್ಮ ಪತ್ನಿಯರಿದ್ದಾರೆ, ಗೃಹಸ್ಥ ಅಂತ ಕರೀತಾರೆ. ಆಗಲಿ, ಗೃಹಸ್ಥ ಧರ್ಮವನ್ನು ಚೆನ್ನಾಗಿ ನಿರ್ವಹಿಸಿ ಆತ್ಮಜ್ಞಾನವನ್ನು ಮಾಡಿಕೊಂಡು ವಿದ್ವತ್ ಸನ್ಯಾಸ ಏಕಾಗ್ರದಲ್ಲಿ ಇರುವುದಕ್ಕೆ, ಏಕಾಂತದಲ್ಲಿ ಇರುವುದಕ್ಕೆ ಹೊರಟಿದ್ದಾನೆ. ಆ ಸಂದರ್ಭದಲ್ಲಿ ನಡೆದದ್ದು ಈ ಕಥೆ. ಅದಕ್ಕೆ ಮೈತ್ರೇಯಿ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವುದರಲ್ಲಿಯೇ ಅನುಷ್ಠಾನ ಪರಳು ಆಗಿದ್ದಳು. ಅದಕ್ಕಾಗಿ ನಿಜ ಧರ್ಮ ಪತ್ನಿಗೆ ಅಂತ ಗ್ರಂಥಕಾರರು ನಿಜ ಧರ್ಮ ಪತ್ನಿಗೆ ಅಂತ ಬರೆದ್ರು. ಬರೀ ಧರ್ಮ ಪತ್ನಿ ಅಂದಿದ್ರು ಕಾತ್ಯಾಯಿನಿ ಬರ್ತಾಳೆ. ಇಲ್ಲಿ ನಿಜ ಅನ್ನುವ ಶಬ್ದ ಹಾಕಿದ್ದರಿಂದ ಆತ್ಮತತ್ವವನ್ನು ತಿಳಿದು ನಿಜಗೊಂಡ್ರು ಶಿವಯೋಗಿಗಳ ಅಭಿಪ್ರಾಯದಲ್ಲಿ ನಿಜ ಶಬ್ದ ಸತ್ಯವಾದ ಆತ್ಮತತ್ವವನ್ನು ಹೇಳ್ತದ. ನಿನ್ನ ನಿಜವಿದನೇ ತಿಳಿ. ಇಲ್ಲಿ ಚೇತನವನ್ನು ಹೇಳ್ತದ, ಅಖಂಡ ಚೈತನ್ಯವನ್ನೇ ಹೇಳ್ತದ ನಿಜ ಅನ್ನುವ ಶಬ್ದ. ಅದಕ್ಕಾಗಿ ನಿಜವನ್ನು ತಿಳಿದುಕೊಳ್ಳುವುದರಲ್ಲಿ ನಿರತಳಾಗಿರುವ ತನ್ನ ಧರ್ಮ ಪತ್ನಿಯಾದ ಮೈತ್ರೇಯಿಗೆ ಯಾಜ್ಞವಲ್ಕ್ಯರು ಹೇಳಿದರು ಅಂತ ಇಷ್ಟು ಅರ್ಥ ತೆಗೆದ್ರೆ ಅಲ್ಲಿರುವ ಪ್ರತಿಯೊಂದು ಶಬ್ದಕ್ಕೆ ಅರ್ಥ ಸಿಗುತ್ತದೆ. ಹಾಗೆ ಸ್ಥೂಲವಾಗಿ ಹೇಳಿದ್ವಿ ಅಂದ್ರೆ ಅವೆಲ್ಲ ಹಾಗೆ ಉಳಿತಾವೆ. ನಿಜ ಧರ್ಮ ಪತ್ನಿಗೆ ಹೇಳಿ ನಿಜ ಧರ್ಮ ಪತ್ನಿಗೆ ಏನು ಹೇಳಿದ? ಯೋಗೀಂದ್ರನು ಅಚಲನು ಅಧಿಕನು ಉರುತರನು ಉರುತರನು ಅನುರಾಗದೆ, ಅದೊಂದು ಉಳಿದದ, ಅನುರಾಗದೆ ಬಹಳಷ್ಟು ಪ್ರೀತಿಯಿಂದ ನಿಜ ಧರ್ಮ ಪತ್ನಿಗೆ ಹೇಳಿದರು ಅಂತಿಲ್ಲ. ಅಧ್ಯಾರ ಮಾಡ್ಕೊಂಡು ಸದ್ಯಕ್ಕೆ ನಿಜ ಧರ್ಮ ಪತ್ನಿಗೆ ಆತ್ಮತತ್ವದ ವಿದ್ಯೆಯನ್ನು ಬೋಧಿಸಿದನು ಅಂತ ಪೂರ್ಣ ಮಾಡೋಣ ವಾಕ್ಯ. ಇನ್ನು ಮುಂದಿನ ನುಡಿ ಏನಿದೆ ಅಂದರೆ, ಈಗ ಯಾಜ್ಞವಲ್ಕ್ಯರ ಹೇಳಿ ಆಯಿತು, ಮತ್ತು ಮೈತ್ರಿಯ ಬಗ್ಗೆ ಒಂದು 4 ಮಾತು ಬರೀ ಇದೆ, ಹೋದ್ರೆ ಅಪಚಾರ ಆದೀತು ಬರೀತಾರೆ.
ಶ್ರೀಗುಣಯುಕ್ತ ಮೈತ್ರೇಯಿಗೆ ನಿರ್ಗುಣ ಯೋಗಾಭ್ಯಾಸವನ್ನೇ ಬೇಡಿದನು ಎಂತು. ನುಡಿ ಮುಗುದಿಲ್ಲ. ನಿಜ ಧರ್ಮಪತ್ನಿಗೆ, ನಿಜ ಧರ್ಮಪತ್ನಿ ವ್ಯಾಖ್ಯಾನ ಆಯ್ತು ಇಲ್ಲಿವರೆಗೆ. ಶ್ರೀಗುಣಯುಕ್ತ ಮೈತ್ರೇಯಿಗೆ ಸ್ಪಷ್ಟಪಡಿಸಿದರು. ಶ್ರೀಗುಣ ಅಂದರೆ ಸದ್ಗುಣ, ಸತ್ವಗುಣ. ಅಧ್ಯಾತ್ಮ ರಂಗದಲ್ಲಿ ಆಸುರಿ ಗುಣ, ದೈವಿ ಗುಣ ಅಂತ ಎರಡು ಬರೆದಿದ್ದಾರೆ. 26 ದೈವಿ ಗುಣಗಳು ಇವೆ. 16ನೇ ಅಧ್ಯಾಯ ಓದ್ರಿ. ಅಭಯಂ ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ಧರ್ಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಂತ ಆರಂಭ ಆಗ್ತದೆ. ಆ 16 ಗುಣಗಳನ್ನು ಆರಂಭದಲ್ಲೇ ಬರೆದಾರೆ. ಆ 16 ಗುಣಗಳು ಮೈತ್ರಿಯಲ್ಲಿ ಇದ್ದುವು. ಶ್ರೀಗುಣಯುಕ್ತ ಮೈತ್ರೇಯಿಗೆ ಅಂದ್ರೆ ದೈವಿ ಗುಣಗಳಿಂದ ಕೂಡಿರುವ ಮೈತ್ರೇಯಿಗೆ. ಶ್ರೀಗುಣಯುಕ್ತ ಮೈತ್ರೇಯಿಗೆ ನಿರ್ಗುಣ ಯೋಗಾಭ್ಯಾಸವನ್ನೇ, ಸಗುಣ ಯೋಗಾಭ್ಯಾಸ ಅಲ್ಲ, ನಿರ್ಗುಣ ಯೋಗಾಭ್ಯಾಸವನ್ನೇ, ನಿರ್ಗುಣ ಬ್ರಹ್ಮವನ್ನು ತಿಳಿದುಕೊಳ್ಳುವ ಮಾರ್ಗವನ್ನೇ, ನಿರ್ಗುಣ ಯೋಗಾಭ್ಯಾಸವನ್ನೇ ಇಂತು ಪೇಳಿದನು. ಪೇಳಿದನು ಇಂತು ಅಂತಿದೆ ಅಲ್ಲೇ, ಇಂತು ಪೇಳಿದನು ಹಿಂದೆ ಮುಂದೆ ಅನ್ವಯ ಮಾಡ್ರಿ. ಮುಂದೆ ಹೇಳುವ ಪ್ರಕಾರ ಹೇಳಿದನು. ಇಂತು ಮುಂದೆ ಹೇಳುವ ಪ್ರಕಾರ ಹೇಳಿದನು. ಮುಂದೆ ಹೇಳುವ ಪ್ರಕಾರ ತನ್ನ ಧರ್ಮಪತ್ನಿಗೆ ಹೇಳಿದನು ಅಂತ ಇಲ್ಲಿ ಈ ಒಟ್ಟು ಇವತ್ತಿನ ಪ್ರವಚನದ ಅಭಿಪ್ರಾಯ ಅಂತ ಹೇಳ್ತಾ ಇಲ್ಲಿಗೆ ವಿರಮಿಸುತ್ತೇನೆ. ಉಳಿದ ವಿಷಯ ಮತ್ತೆ ನಾಳೆ ತಿಳಿದುಕೊಳ್ಳೋಣ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.